ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ತ್ವಯ್ಯುದ್ಧವಾಶ್ರಯತಿ ಪಸ್ತ್ರಿವಿಧೋ ವಿಕಾರೋ ಮಾಯಾಂತರಾ ಆಪತತಿ ನಾದ್ಯಪವರ್ಗಯೋರ್ಯಃ ಜನ್ಮಾದಯೋಸ್ಯ ವದಮಾಂ ತವ ತಸ್ಯ ಕಿಂ ಸ್ಯುಃ ಆದ್ಯಂತಯೋಃ ಯದಸತೋಸ್ತಿ ತದೇವ ಮಧ್ಯೆ. ಈ ಒಂದು ಶ್ಲೋಕವನ್ನು ನಿನ್ನೆ ಸ್ಥೂಲವಾಗಿ ನೋಡಿದ್ವಿ. ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಜೀವನಿಗೆ ಬಂದಿರುವ ದುಃಖ ಅಂತನ್ನೋದು, ಅದರಲ್ಲೂ ವಿಶೇಷತಃ ಸಾತ್ವಿಕ ಜೀವನಿಗೆ ಬಂದ ದುಃಖ, ಸಾತ್ವಿಕ ಜೀವನಿಗೆ ಇರುವ ಸಂಸಾರ ಅಂತನ್ನೋದು, ಸಂಸಾರ ಅನ್ನೋದು ಎಲ್ಲರಿಗೂ ತಾತ್ಕಾಲಿಕ. ಅದು ರಾಜಸ ಇದು ತಾಮಸ ಆಗಿರಬಹುದು, ಸಾತ್ವಿಕ ಆಗಿರಬಹುದು. ಆದರೆ ಯಾಕೆ ಹಾಗೆ ಅರ್ಥ ಮಾಡಬೇಕು? ಜೀವನಿಗೆ ಸಂಸಾರ ಅನ್ನೋದು ತಾತ್ಕಾಲಿಕ, ತಾಮಸನಿಗೆ ಸಂಸಾರ ತಾತ್ಕಾಲಿಕ, ಸಾತ್ವಿಕನಿಗೆ ಸಂಸಾರ ಅನ್ನೋದು ತಾತ್ಕಾಲಿಕ. ಯಾಕೆ ಹೀಗೆ ಅರ್ಥ ಮಾಡಬೇಕು? ಅದಕ್ಕೆ ಕೃಷ್ಣನ ಕಾರಣ ಹೀಗಿದೆ. ಅದನ್ನು ನಾವು ಆಚಾರ್ಯರ ತಾತ್ಪರ್ಯದ ಮೂಲಕ ನೋಡೋಣ. ಕೃಷ್ಣನ ಹೇಳಿಕೆ ಇಷ್ಟು: ತಾಮಸನಿಗಾಗಲಿ ಸಾತ್ವಿಕನಿಗಾಗಲಿ ಇರುವ ಸಂಸಾರ ಅಂತನ್ನೋದು ಅನಾದಿ ಆಗಿರಬಹುದು, ಆದರೆ ಅನಂತ ಅಲ್ಲ. ಅವರಿಗೆ ಇರತಕ್ಕಂಥದ್ದು ಸಾಧನೆ ಮಾಡುವವರೆಗೂ, ಅವರವರ ಸಾಧನೆ ಮಾಡುವವರೆಗೂ ಸಂಸಾರ ಇರುತ್ತೆ. ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂದರೆ, ಕೃಷ್ಣನ ಉತ್ತರ ನಮಗೆ ಈಗ ಸಿಗುವಂಥದ್ದು. ಅದನ್ನು ನೋಡೋಣ ಏನು ಅಂತ. ಅನ್ಯಸ್ಥಂ ನಿರ್ಮಿತಂ ಜೀವೇ ಜನ್ಮಾದಿ ಹರಿಣಾಯತಃ ತಸ್ಮಾನ್ ಮಾಯೇತಿ ತತ್ಪ್ರಾಹುಃ ಮಾಯಾ ನಿರ್ಮಾಣ ಮುಚ್ಯತೆ. ಮಾಯಾ ಅಂತ ಹೇಳಿದ್ರೆ ನಿರ್ಮಾಣ ಅಂತ ಕೂಡ ಅರ್ಥ ಇದೆ. ಹೇಗೆ? ಮಾ ಅಂದರೆ ಪ್ರಜ್ಞೆಯಿಂದ ಆಯಾ ಒದಗಿ ಬಂದದ್ದು, ಅದು ಮಾಯಾ. ಪ್ರಜ್ಞೆಯಿಂದ ಬರೋದು ಯಾವುದು? ಅದು ನಿರ್ಮಾಣ. ನಿರ್ಮಾಣ ಅನ್ನೋ ಶಬ್ದದಲ್ಲಿಯೇ ಇದೆ. ನಿತರಾಂ ಮಯಾ ಅಣ್ಯತೆ ಅಥವಾ ನಿತರಾಂ ಮಯಾ ಅಣತಿ. ಚೆನ್ನಾಗಿ ಪ್ರಜ್ಞೆಯ ಜೊತೆಗೆ ಕೆಲಸ ಮಾಡುತ್ತೆ ಅಂತ ಅರ್ಥ, ಅಥವಾ ತಿಳಿಯಲ್ಪಡುತ್ತೆ, ಕೆಲಸದಿಂದ ಅದಿದೆ ಅಂತ ಗೊತ್ತಾಗುತ್ತೆ. ಅದು ನಿರ್ಮಾಣ. ನಿರ್ಮಾಣ ಅಂತ ಆದಮೇಲೆ ಮಾಯಾ ಅಂದರೂ ಹಾಗೆ ಆಗಬೇಕಲ್ಲ. ಮಾ ಅಂತಂದರೆ ಪ್ರಜ್ಞೆ, ಇದರಿಂದ ಪ್ರಜ್ಞೆ ಬರುತ್ತೆ ಅಂದರೆ ಅದು ನಿರ್ಮಾಣ ಕ್ರಿಯೆ ಮಾಯಾ ಆಗತ್ತೆ. ಆದರೆ ಇದನ್ನು ಹಾಗಾದರೆ ಲೋಕದಲ್ಲಿ ಯಾಕೆ ಬಳಸಬಾರದು? ಲೋಕದಲ್ಲಿ ಬಳಸಲಿಕ್ಕಿರೋದಲ್ಲ. ಯಾವ ಕಾಲದಲ್ಲಿ ಜನ ತಿಳಿತಾರೋ ಆವಾಗ ಬಳಸಿ. ಯಾವಾಗ ಆ ಪದದ ಬಳಕೆ ಅದರ ಮೂಲ ಅರ್ಥವನ್ನು ಕಳ್ಕೊಂಡಿರುತ್ತೋ ಅಲ್ಲಿ ಬಳಸಬೇಡಿ. ತಪ್ಪಗೆ ಕಟ್ಟಿಗೆ ಅನ್ಲಿಕ್ಕೆ ಬರಲ್ವೇ? ಕೃಪೀಟ ಯೋನಿ ಅಂತ ಯಾಕೆ ಅನ್ನಬೇಕು? ಭಾಷೆ ಇರೋದು ಸಂವಹನಕ್ಕಾಗಿ ಅಲ್ವೇ? ಆದರೆ ಒಬ್ಬ ವಿದ್ವಾಂಸನಿಗೆ ಸಂವಹನಕ್ಕೆ ಕಷ್ಟವಾದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋ ತಾಕತ್ತಿರಬೇಕು, ಅದಕ್ಕೆ ಬೇಕಾದ ಟೂಲ್ಗಳಿರಬೇಕು. ಆದರೆ ಅದನ್ನು ಅವನು ಜನರ ಮೇಲೆ ಬಳಸಲಿಕ್ಕೆ ಹೋಗಬಾರದು. ಅದು
ನನಗೆ ಚಿಕ್ಕಂದಿನಲ್ಲಿ ದೊರೆತ ಪಾಠ. ರೂಪ್ಯಪೀಠ ಅನ್ನೋದಕ್ಕೆ, ಬೆಳ್ಳಿ ಅನ್ನೋದಕ್ಕೆ ಪರ್ಯಾಯ ಪದ ದುರ್ವರ್ಣ ಅಂತ ಕೋಶ ಇದೆ. ಸ್ವಾಮಿಗಳು ಇದಕ್ಕೆ ಹೊರಟಿದ್ರು, ಅಯೋಧ್ಯೆಗೆ ಹೋಗಿದ್ದರು. ನಮ್ಮನ್ನು ಉಡುಪಿಯಲ್ಲೇ ಬಿಟ್ಟು ಹೋಗಿದ್ದರು. ಭಂಡಾರಕೆರೆ ಸ್ವಾಮಿಗಳು ಅಯೋಧ್ಯೆಗೆ ಕರಸೇವೆಗೆ ಅಂತ ಹೋಗಿದ್ದರು. ನಮ್ಮನ್ನು ಉಡುಪಿಯಲ್ಲೇ ಬಿಟ್ಟು ಹೋಗಿದ್ದರು. ಆವಾಗ ನಾನು ದುರ್ವರ್ಣ ಪೀಠೆ ವರ್ತೆ ಅಂತ ನಮ್ಮ ತಂದೆಯವರಿಗೆ ಕಾಗದ ಬರೆದಿದ್ದೆ. ಅವರಿಗೆ ಗಾಬರಿ ಆಗೋಯ್ತು, ಮಗುಗೇನಾಗಿದೆಯೋ ಏನೋ ಅಂತ ಹೇಳಿ. ಆವಾಗ ಬಸ್ಗಳೆಲ್ಲ ಈ ತರಹದ ವ್ಯವಸ್ಥೆ ಇರಲಿಲ್ಲ. ಅವರು ಯಾರೋ ಒಬ್ಬ ಜನನ ಹಿಡಿದು KSRTCಲಿರೋರನ್ನ ಅವ್ರನ್ನ ಕಳಿಸಿದ್ರು. ಅದು ದೊಡ್ಡ ಸಮಸ್ಯೆ ಆಗಿ ಹೋಗಿತ್ತು. ಆಮೇಲೆ ದುರ್ವರ್ಣ ಅಂದರೆ ಅದು ಇದು ಬೆಳ್ಳಿ. ದುರ್ವರ್ಣಂ ರಜತಂ ರೂಪ್ಯಂ ಖರ್ಜೂರಂ ಶ್ವೇತಮಿತ್ಯಪಿ ಅಂತ ಕೋಶ ಇದೆ. ಆ ಕೋಶವನ್ನು ನಾನು ಗಟ್ ಮಾಡಿದ್ದೆ ಅಂತ ಹೇಳಿ ಅದರಲ್ಲಿ ಬರೆದು ಬಿಟ್ಟಿದ್ದೆ. ಆಮೇಲೆ ಅವರು ತಿರುಗಿ ಬಂದಮೇಲೆ ಈ ಗಲಾಟೆ ಎಲ್ಲ ಗೊತ್ತಾಯಿತು. ಅವರು ಹೇಳಿದ್ರು, ಭಾಷೆ ಇರೋದು ಸಂವಹನಕ್ಕೆ, ತಿಳಿಯದಂತೆ ಬರಿಬಾರದು ಅಂತ. ಅದು ದೊಡ್ಡ ಪಾಠ ಆಯಿತು ನನಗೆ. ಆ ಹಿನ್ನೆಲೆಯಿಂದ ಈಗ ಇದನ್ನೆಲ್ಲ ಬಳಸಲಿಕ್ಕೆ ಹೋಗಬಾರದು. ಮಾಣಂ ಕುರು ಅಂತನ್ನೋದು, ನಿರ್ಮಾಣಂ ಕುರು ಅಂತ ಹೇಳೋ ಬದಲು ಮಾಣಂ ಕುರು ಅಂತನ್ನೋದು, ಅಥವಾ ಮಾಯಾಕೃತಂ ಅಂತ ಹೇಳಿ ಆ ಥರ ಎಲ್ಲ ಮಾತನಾಡಬಾರದು. ಆವಾಗ ಅದನ್ನು ಬಳಸಿದ್ದಾರೆ. ವೇದವ್ಯಾಸರು ಅದನ್ನು ಬಳಸಿದ್ದಕ್ಕೆ ಕಾರಣ ಇದೆ. ಅದನ್ನು ಆಚಾರ್ಯರು ಡಿಕೋಡ್ ಮಾಡಿದ್ದಾರೆ. ಅದರಿಂದಾಗಿ ನಾರ್ಮಲ್ಲಾಗಿ ನಾವು ಸಂಸ್ಕೃತದಲ್ಲೇ ಮಾತನಾಡಬೇಕು. ಈ ತರಹದ ಪದಪ್ರಯೋಗಗಳನ್ನು ಜನರ ಮಧ್ಯೆ ತರಬಾರದು. ಆದರೆ ಪುರಾಣಾದಿಗಳನ್ನು ಅರ್ಥೈಸಬೇಕಾದ್ರೆ ಮಾತ್ರ ಇದು ಮೀಸಲಾಗಿ ಇರಬೇಕು. ಯಾಕೆ ಹೇಳಿದ್ದು ಅಂತಂದರೆ, ಕೆಲವರು ಶ್ಲೋಕ ಬರೀತಾರೆ, ಅದು ಏನು ಮಾಡಿದ್ರು ಅರ್ಥ ಅಲ್ಲ, ಅದಕ್ಕೊಂದು ವ್ಯಾಖ್ಯಾನ ಬೇಕು ಅವ್ರದ್ದು, ಆ ತರಹ ಬರೀತಾರೆ. ಅದು ಬೇಕಿಲ್ಲ. ಅದು ಆಚಾರ್ಯರೇ ಆ ರೀತಿ ಮಾಡಲಿಲ್ಲ, ನಾವು ಮಾಡಬೇಕೆ ಅದನ್ನು? ತಥಾಚ ಮಾಯಾ ಅಂತಂದರೆ ಪ್ರಜ್ಞೆಯನ್ನು ಕೊಡುವಂಥದ್ದು. ಪ್ರಜ್ಞೆಗೆ ವಿಷಯ ಯಾವುದಾಗತ್ತೆ? ನಿರ್ಮಿತ ಆದಮೇಲೆ ಆಗತ್ತೆ. ಅದರಿಂದಾಗಿ ಮಾಯಾ, ಜೀವನಲ್ಲಿ ಇರುವ ದೇಹ, ಆ ದೇಹದಲ್ಲಿ ಇರುವ ಇಂದ್ರಿಯ, ಆ ಇಂದ್ರಿಯದ ವಿಷಯ, ಅದರ ಬಗ್ಗೆ ಇಷ್ಟ ಅನಿಷ್ಟಗಳು. ನಾವು ಬೆಳೀತಾ ನಮಗೊಂದಿಷ್ಟ ಆಗತ್ತೆ, ಒಂದಿಷ್ಟ ಆಗಲ್ಲ. ಇದೆಲ್ಲ ಬೇರೆ ಕಡೆ ಇದ್ದದ್ದು ಇಲ್ಲಿ ನಿರ್ಮಿಸಲ್ಪಟ್ಟದ್ದು. ಇದಕ್ಕೆ ದೇವರೇ ನೇರ ಕಾರಣ. ಹೀಗೆ ಬೇರೆ ಕಡೆ ಇದ್ದದ್ದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದು. ಆದ್ದರಿಂದಾಗಿ ಇದನ್ನು ಮಾಯಾ ಅಂತ ಕರೀತಾರೆ. ನಹಿ ಜೀವಸ್ಯ ಜನ್ಮಾದಿ ಸ್ವತೋ ನಿತ್ಯಸ್ಯ ಸಂಭವೇತ್. ನಿತ್ಯನಾದ ದೇವರಿಗೆ ಇದೆಲ್ಲ ಇಲ್ಲ. ಸೃಷ್ಟೇ ಪ್ರಾಕ್ ಪ್ರಳಯೇ ಚೈವ ಯಥೋ ಜನ್ಮಾದಿನಾಸ್ಯ ಹಿ. ಸೃಷ್ಟಿಯ ಮೊದಲು ಇದ್ಯಾವುದೂ ಇರಲಿಲ್ಲ. ಅವನಿಗೆ ಅಭಿರುಚಿಗಳೇನೂ ಇರೋಲ್ಲ. ಒಬ್ಬರಿಗೆ ಕಾಫಿ ಇಷ್ಟ, ಆ ಕಾಫಿಗೆ ಸಕ್ಕರೆ ಹಾಕದೇ ಇರೋದು ಇನ್ನೊಬ್ಬರಿಗಿಷ್ಟ, ಜಾಸ್ತಿ ಹಾಕೋದು ಇನ್ನೊಬ್ಬರಿಗಿಷ್ಟ. ಈ ತರಹದ ಇಂದ್ರಿಯದ ಬೇಕುಗಳು ಅದು ಯಾವುದೂ ಕೂಡ ಅದು ಸೃಷ್ಟಿಯ ಮೊದಲು ಇರಲಿಲ್ಲ, ಪ್ರಳಯ ಆದಮೇಲೂ ಇರಲ್ಲ. ಆ ಕಾರಣದಿಂದ ಹೇಳಿದ್ದು ಅಂತರ ಮಾಯಾ ಆಪತತಿ ಅಂತ. ಅಂತರ ಅಂತಂದರೆ ನಡುವೆ. ಅಂತರ ನಡುವೆ ಮಾಯಾ ಬೇರೆ ನಿರ್ಮಾಣ ಕಾರ್ಯಗಳು ಜೀವನಲ್ಲಿ ಬರುತ್ತೆ. ಅಂತರ ಮಾಯಾ ಆಪತತಿ. ಆದರೆ ಇದು ಆದಿ ಅಪವರ್ಗಯೋರ್ಯ ನ ಆಪತತಿ. ಆದಿ ಅಂತಂದರೆ ಸೃಷ್ಟಿಯಲ್ಲಿ, ಅಪವರ್ಗ ಅಂತಂದರೆ ಬಿಡುಗಡೆಯಲ್ಲಿ. ಇದು ಕಾಡೋಲ್ಲ, ಅಂದರೆ ನಡುವೆ ಮಾತ್ರ ಇದೆ ಅಂತ. ಯಾವುದು ಆದಿಯಲ್ಲಿ ಇರೋದಿಲ್ವೋ, ಯಾವುದು ಅಂತ್ಯದಲ್ಲಿ ಇರೋದಿಲ್ವೋ, ಯಾವುದು ನಡುವೆ ಮಾತ್ರ ಇರುತ್ತೋ ಅದು ಬೇರೆ ಕಡೆಯಿಂದ ಬಂದದ್ದು ಅಂತ ಅರ್ಥ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ತಸ್ಮಾನ್ ಮಧ್ಯೇಪಿ ನಾಸ್ಯಾಸ್ತಿ ದೇಹಾದಿಸ್ಥಂತು ವಿಷ್ಣುನಾ. ಅದರಿಂದ ನಾವು ಯೋಚನೆ ಮಾಡಬೇಕು, ಇದು ದೇವರು ಮಧ್ಯದಲ್ಲಿ ನಿರ್ಮಾಣ ಮಾಡಿ ನಮ್ಮ ಜೊತೆಗೆ ಇಟ್ಟಿದ್ದು. ಕರ್ಮಭಿರ್ನಿರ್ಮಿತಂ ಜೀವೇ ಪ್ರಳಯೇ ಎನ್ನ ಜೀವಗಂ. ಜೀವರ ಕರ್ಮಗಳನ್ನೇ ಉಪಾದಾನ ಕಾರಣವಾಗಿಸಿಕೊಂಡು, ಕರ್ಮ ಇಸ್ ದ ಮೆಟೀರಿಯಲ್ ಕಾಸ್, ಅದನ್ನು ಮಾಡಿಕೊಂಡು ಈ ದೇಹದಲ್ಲಿ ಅವನ ಅಭಿರುಚಿ, ಅವನ ರಸ, ಅವನ ರಸಾಸ್ವಾದನ ಇತ್ಯಾದಿಗಳನ್ನೆಲ್ಲ ದೇವರು ಇಟ್ಟದ್ದು.
ಎನ್ನ ವಿದ್ಯೇತ ಹಿಲಯೇ ಎನ್ನ ವಿದ್ಯೇತ ಮುಕ್ತಿಗೆ ಜೀವಸ್ಯ ನ ಸ್ವಭಾವೋಸೌ ಪ್ರಾಯೇಣೇತಿ ವಿನಿಶ್ಚಿತ. ಯಾವುದು ಆದಿಯಲ್ಲಿ ಇರೋದಿಲ್ಲ, ಯಾವುದು ಅಂತ್ಯದಲ್ಲಿ ಇರೋದಿಲ್ಲ, ಯಾವುದು ಮಧ್ಯದಲ್ಲಿ ಇರುತ್ತೆ, ಅದು ಜೀವನ ಸ್ವಭಾವ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಜೀವನಿಗೆ ಸಂಸಾರ ಅಂತನ್ನೋದು ಕರ್ಮಕ್ಕನುಗುಣವಾಗಿ ನಡುವೆ ನಿರ್ಮಾಣವಾಗಿದ್ದು, ಜೀವನ ಸ್ವರೂಪ ಅಂತನ್ನೋದು ಆತ್ಯಂತಿಕವಾದ ಸುಖವನ್ನು ಕೊಡೋಲ್ಲ, ಆತ್ಯಂತಿಕವಾದ ದುಃಖ ಕಾರಣವಾಗಿಯೂ ಇಲ್ಲ ಅಂತ ತಿಳಿಯಬೇಕು. ಇದು ಪ್ರಕಾಶಿಕ ಅಂತನ್ನುವ ಒಂದು ಗ್ರಂಥದಲ್ಲಿ ಇದೆ. ಮಾಯೇತ್ಯುಕ್ತಂ ನಿರ್ಮಿತಂತು ಯಥೋ ಜನ್ಮಾದಿ ನಿರ್ಮಿತಂ ದೇಹಾದಿಗಂ ಪರೇಶೇನ ಮಾಯಾ ಜನ್ಮಾದಿತೇನ ತೂ. ಮಾಯಾ ಅಂತಂದರೆ ನಿರ್ಮಿತವಾಗಿದ್ದು ಅಂತರ್ಥ. ಇಲ್ಲಿ ತನಕ ನಮಗೆ ಮಾ ಅಂತಂದರೆ ಲಕ್ಷ್ಮೀದೇವಿ, ಮಾಯಾ ಅಂತಂದರೂ ಲಕ್ಷ್ಮೀದೇವಿ, ಮಾಯಾ ಅಂತಂದರೆ ಭಗವದಿಚ್ಛೆ, ಮಾಯಾ ಅಂದರೆ ಲಕ್ಷ್ಮೀದೇವಿ, ಆಮೇಲೆ ಮಾಯಾ ಅಂದರೆ ಇನ್ವೆಂಟೆಡ್ ಬೈ ಮಯಾ, ಈ ಮೂರು ಅರ್ಥದಲ್ಲಿ ಗೊತ್ತಿತ್ತು. ಹೊಸ ಅರ್ಥವನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳಿದ್ದಾರೆ. ನಿರ್ಮಿತವಾಗಿ ಪ್ರಜ್ಞೆಗೆ ಗೋಚರ ಯಾವುದಾಯಿತು ಅದು ಮಾಯಾ. ಅಂದರೆ ಪ್ರಮೇಯ ಅಂದರು ಮಾಯಾ ಅಂದರು ಒಂದೇ ಅಂತ ಆ ಅರ್ಥ. ಸೃಷ್ಟಿ ಮಾಡಲ್ಪಟ್ಟದ್ದಾಗಿ ಗೋಚರ ಆಗಿದ್ದು. ಹೀಗಾಗಿ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಮಾಯಾ ಅಂದರೆ ದೇವರ ಇಚ್ಛೆ ಅಥವಾ ದೇವರ ರೂಪ, ಮಾಯಾ ಅಂತಂದರೆ ಲಕ್ಷ್ಮೀದೇವಿ, ಮಾಯಾ ಅಂತ ಹೇಳಿದ್ರೆ ಇನ್ವೆಂಟೆಡ್ ಬೈ ಮಯ. ಆಮೇಲೆ ಇವುಗಳೆಲ್ಲ ಆದಮೇಲೆ ಮಾಯಾ ಅಂತಂದರೆ ನಿರ್ಮಾಣದಿಂದ ಜಗತ್ತಿಗೆ ಗೋಚರ ಆಗುವಂಥದ್ದು ಅಂತ. ಈ ಇಂದ್ರಜಾಲಿಕ ಇರ್ತಾನಲ್ಲ, ಐಂದ್ರಜಾಲಿಕ, ಇಂದ್ರಜಾಲ ಅಂದರೆ ಮನಸ್ಸಿಗೆ ಹಾಕುವ ಬಲೆ ಅಂತ ಅಷ್ಟೇ ಅರ್ಥ. ಇಂದ್ರ ಅಂದರೆ ಇಂದ್ರಾಭಿಮಾನಿಕವಾದ ಮನಸ್ಸು. ಆ ಮನಸ್ಸಿಗೆ ಹಾಕುವ ಬಲೆ ಏನಿದೆ ಅದು ಇಂದ್ರಜಾಲ. ಅದನ್ನು ಮಾಡುವವ ಐಂದ್ರಜಾಲಿಕ ಅಷ್ಟೇ ಅದು. ಹೀಗಾಗಿ ಮಾಯಾ ಅಂತ ಹೇಳಿದ್ರೆ ಆ ಅರ್ಥದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ಕಡಿಮೆ ಪ್ರಯೋಗ ಇರೋದು. ಅಲ್ಲ, ಮಾಯಾ ಮತ್ಸ್ಯೇಂದ್ರ ಜಾಲ ಪ್ರದರ್ಶಿನಿ ಅಂತ ಹೇಳಿ ತಂತ್ರಗ್ರಂಥ ಇದೆ ಅಂದರೆ ಅದು ಇತ್ತೀಚೆಗೆ ಬಂದದ್ದದು. ಏನೊಂದು 15ನೇ ಶತಮಾನದಲ್ಲಿ ಬಂದಿದೆ. ಮಾಯಾ ಮತ್ಸ್ಯೇಂದ್ರನಾಥ ಜಾಲ ಪ್ರದರ್ಶಿನಿ ಅಥವಾ ಪ್ರಕಾಶಿನಿ ಅಂತನೋ ಏನೋ ಅದು ಧರ್ಮಗ್ರಂಥಗಳೆಲ್ಲ ತಂತ್ರಗ್ರಂಥ ಬಂದಿದೆ. ಅದನ್ನು ಓದದೇ ಇರೋದು ಅತ್ಯಂತ ಉತ್ತಮ. ಹೀಗಾಗಿ ದೇಹಾದಿಗೆ ಇತಿ ಮಾಯೇತ್ಯುಕ್ತಂ ನಿರ್ಮಿತಂತು ಯಥೋ ಜನ್ಮಾದಿ ನಿರ್ಮಿತಂ ದೇಹಾದಿಗಂ ಪರೇಶೇನ ಮಾಯಾ ಜನ್ಮಾದಿತೇನ ತೂ. ಈ ಕಾರಣದಿಂದ ಮಾಯಾ ಅಂತಂದರೆ ಜನ್ಮಾದಿ, ಜನ್ಮವನ್ನು ಮಾಯಾ ಅಂತ ಕರೀತಾರೆ. ಅದರಿಂದ ನಿರ್ಮಿಸಲ್ಪಟ್ಟಿದ್ದು ಮಾಯೇನೇ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಮಾಯಾ ಅಂತರ ಆಪತತಿ, ದೇವರು ಸೃಷ್ಟಿಸಿದ್ದು ಇದು ನಡುವೆ ಬಂದು ಇರುತ್ತೆ. ಸೃಷ್ಟಿಯ ಮೊದಲು ಜೀವನಲ್ಲಿ ಇದು ಇರೋದಿಲ್ಲ, ಸೃಷ್ಟಿಯ ಅದು ಪ್ರಳಯದ ನಂತರವೂ ಇರೋದಿಲ್ಲ, ನಡುವೆ ಈ ದೇಹದಲ್ಲಿ ಕಾಣಿಸಿಕೊಳ್ಳುತ್ತೆ. ಆ ಕಾರಣದಿಂದ ಅಂತರ ಮಾಯಾ ಭವತಿ. ಜೀವ ಸುಖ ದುಃಖ ಅನ್ನೋದು ಹೊರಗಡೆಯಿಂದ ಬಂದದ್ದು, ಜೀವನ ಸ್ವಭಾವ ಅಲ್ಲ. ಜೀವನ ಸ್ವಭಾವಕ್ಕೆ ಬೇರೆಯದೇ ಆದ ಆವರಣ ಇದೆ. ಆದರೆ ಆ ಆವರಣ ನಿತ್ಯ ಅನ್ನೋದನ್ನು ದೇವರು ಈ ತರ್ಕವನ್ನು ನಮ್ಮ ಮುಂದೆ ಇಡ್ತಾನೆ. ನಿತ್ಯ ಸಂಸಾರಿಗಳಿಗೆ ಸಂಸಾರ ನಿತ್ಯವೇ, ಆದರೆ ಆ ಸುಖ ಮತ್ತು ದುಃಖ ಅಂತನ್ನೋದು ಸ್ವರೂಪಭೂತವಾಗಿ ಅವರಿಗೆ ಪದೇ ಪದೇ ಸುಖ ಆದ ಕೂಡಲೇ ದುಃಖ, ದುಃಖ ಆದ ಕೂಡಲೇ ಸುಖ, ಇವುಗಳೆಲ್ಲ ಪ್ರಳಯದಲ್ಲಿ ಕಾಣಿಸಿಕೊಂಡಷ್ಟು ತೀವ್ರವಾಗಿ ಸಂಸಾರದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಇಲ್ಲ. ಆ ಕಾರಣದಿಂದ ನಿತ್ಯ ಸಂಸಾರಿಗಳಿಗೆ ಸುಖ ದುಃಖದ ನಿರಂತರ ಫ್ಲಕ್ಚುಯೇಷನ್ ಏನಿದೆ ಅದು ಸ್ವರೂಪದಲ್ಲಿ ಯಾವ ರೀತಿ ಇರುತ್ತೋ ಅದು ಈ ದೇಹದಲ್ಲಿ ಹಾಗೆ ಇರಲ್ಲ. ಅದನ್ನು ಕೃಷ್ಣ ನಿರೂಪಣೆ ಮಾಡೋದು. ಮಾಂ ಪ್ರತಿ ವದ
ತಸ್ಯ ದೇಹಾದೇಹೇ ಜನ್ಮಾದಯ ಅಸ್ಯ ಚಿದಾನಂದ ರೂಪಸ್ಯ ತವ ಸ್ಯುಃ ಕಿಂ. ಆಮೇಲೆ ಇಲ್ಲಿ ಮುಖ್ಯವಾಗಿ ತವ ಅಂತ ಉದ್ಧವನನ್ನು ತೆಗೆದುಕೊಂಡು ಸಮಗ್ರ ಸಾತ್ವಿಕ ಜೀವರನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ನಿಮಗೆ ಈ ಸಾಂಸಾರಿಕವಾದ ಸುಖ ದುಃಖಗಳು ನಿತ್ಯನ, ನೀನೇ ಹೇಳು. ಅಸ್ವತಂತ್ರತ್ವಾತ್ ಅವಸ್ತುನೋ ಜಗತಃ ಆದ್ಯಂತಯೋ ಜೀವಸ್ಯ ಅಸ್ತಿ ತದೇವ ತಸ್ಯ ಸ್ವಾಭಾವಿಕಂ ಸಂಸಾರೇಪಿ. ಸಂಸಾರದಲ್ಲಿ ಇರುವ ಜೀವ ಅಸ್ವತಂತ್ರ. ಆ ಅಸ್ವತಂತ್ರನಿಗೆ ಸುಖ ದುಃಖಗಳು ಆಗ್ತಾ ಇರುತ್ತೆ. ಆದರೆ ಈ ಸುಖ ಹಾಗೂ ದುಃಖ, ಮೇಲ್ಗಡೆಯ ಸುಖ ಹಾಗೂ ದುಃಖ ಅಂದರೆ ಇಂದ್ರಿಯದಿಂದ ಬರುವ ಸುಖ, ಇಂದ್ರಿಯದಿಂದ ಬರುವ ದುಃಖ, ಇದು ನಿನ್ನ ಸ್ವರೂಪ ಅಲ್ಲ ಅಂತ ಅವನಿಗೆ ಹೇಳಲಿಕ್ಕೆ ಸುಷುಪ್ತಿಯನ್ನು ದೇವರು ಕೊಡ್ತಾನೆ. ಪ್ರಳಯೇ ವಿದ್ಯಮಾನಸ್ಯ ಕಥಂ ಜನ್ಮಾದಿ ಸ್ಯಾತ್ ಇತಿ ಭಾವಃ ಅನ್ಯತ್ ಅಭಿಮಾನ ನಿಮಿತ್ತಂ. ಹಾಗಾದರೆ ಇದೇನಿದು? ನಡುವೆ ಆಗತಕ್ಕಂತಹ ಸೃಷ್ಟಿ ಸ್ಥಿತಿಗಳು ಅಭಿಮಾನ ನಿಮಿತ್ತವಾಗಿ ಆಗತ್ತೆ. ತದಾ ನಾಶಾತ್ ದೇಹಾದೇಸ್ತು ಯುಜ್ಯತೆ ಮುಕ್ತಿಗಮೇವ ಜೀವಸ್ಯ ಸ್ವಾಭಾವಿಕಂ ಕಿಮು ಪ್ರಳಯೇಪಿ ಅವಿದ್ಯಮಾನಂ ಸ್ವತಃ ಸ್ಯಾತ್. ದೇಹ ಮೊದಲಾದವುಗಳು ಪ್ರಳಯದಲ್ಲಿಯೂ ಇರಲ್ಲ, ಮುಕ್ತಿಯಲ್ಲಿ ಇರತಕ್ಕಂಥದ್ದು ಸ್ವಾಭಾವಿಕ. ಪ್ರಳಯದಲ್ಲಿ ಅದು ಸ್ವರೂಪ ಮಾತ್ರ ಇರುತ್ತೆ. ಆದ್ಯಂತಯೋ ಅನನುಗಮಾತ್ ಆದ್ಯಂತರಹಿತಸ್ಯ ತು ಆದ್ಯಂತ ಭವಿನೋ ಮಧ್ಯೆ ಕಥಮನ್ಯಾದೃಶಂ ವಿಭು ವಪುಃ. ಆದಿ ಮತ್ತೆ ಅಂತ್ಯಗಳಲ್ಲಿ ಇಲ್ಲದೇ ಇರುವುದರಿಂದ ನಡುವೆ ಬರತಕ್ಕಂತಹ ರೂಪ, ನಡುವೆ ಬರುವಂತಹ ದೇಹ ಜೀವನ ಸ್ವರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಬ್ರಹ್ಮತರ್ಕದ ಮಾತು. ಅನಿತ್ಯತ್ವತ್ತು ದೇಹಸ್ಯ ತಸ್ಯ ಜನ್ಮಾದಿಕಂ ಭವೇತ್ ಮುಕ್ತಿ ಪ್ರಳಯತಂ ಬಂಧೆ ಕಥಂ ಜೀವೇತ ದಿಶ್ಯತೆ ಇತಿ ಚ. ದೇಹ ಅನ್ನೋದು ಅನಿತ್ಯ. ಈ ದೇಹ ಅನ್ನೋದು ಅನಿತ್ಯ. ಅದು ಇಲ್ಲಿಯೇ ಬೇರೆ ದೇಹಗಳನ್ನು ಹೊಂದುತ್ತೇವೆ. ದೇಹದ ಬೇರೆ ಬೇರೆ ಅವಯವಗಳನ್ನು ಕಳ್ಕೊಂಡು ಬೇರೆ ಬೇರೆ ದೇಹದ ಬರುವಿಕೆಯನ್ನು ನಾವಿಲ್ಲಿ ಅನುಭವಿಸ್ತೇವೆ. ಪ್ರಳಯ ಕಾಲದಲ್ಲಿ ಇದ್ದ ದೇಹ, ಬಾಲ್ಯಕಾಲದಲ್ಲಿ ಇದ್ದ ದೇಹ ಬೇರೆ. ಈ ರೀತಿ ದೇಹದ ಅನಿತ್ಯತ್ವವನ್ನು ನಾವು ಅನುಭವಿಸ್ತೇವೆ. ಅನಿತ್ಯಸ್ಯ ಗುಣಾಃ ಮಧ್ಯೆ ಭವೇಯುಃ ಸ್ವತಃ ಏವತು ನತು ಸ್ವತಸ್ತು ನಿತ್ಯಸ್ಯ ಕಾದಾಚಿತ್ಕೈರ್ಗುಣೈರ್ಯುತಿಃ. ಅನಿತ್ಯವಾದ ಜೀವನಿಗೆ ಬರುವ ಗುಣಗಳು ಅಜ್ಞಾನ, ದುಃಖ ಇತ್ಯಾದಿಗಳೆಲ್ಲ ಇಲ್ಲಿ ಹೀಗಿರುತ್ತೆ. ಅಂದರೆ ಹೊರಗಡೆಯಿಂದ ಬರುವ ಅಜ್ಞಾನ, ಅಜ್ಞಾನವನ್ನು ಎರಡು ಅಂತ ಹೇಳ್ತಾರೆ, ಆವರಣ ಮತ್ತು ವಿಕ್ಷೇಪ ಅಂತ. ವಿಕ್ಷೇಪ ಅಂದರೆ ವೈಯಕ್ತಿಕವಾದ ಅಜ್ಞಾನ, ಆವರಣ ಅಂತಂದರೆ ಸಾಮೂಹಿಕವಾದ ಸಮಾಜದಿಂದ ಬರುವಂತಹ ಅಜ್ಞಾನ. ಈ ತರಹದ ಗುಣಗಳು ಹೊರಗಡೆಯಿಂದ ಬರುವಂಥದ್ದು. ನತು ಸ್ವತಸ್ತು ನಿತ್ಯಸ್ಯ, ನಿತ್ಯವಾದ ಜೀವಸ್ವರೂಪಕ್ಕೆ ಏನು ಬರುವ ಆಗಂತುಕ ಗುಣಗಳು ಅದು ಅವನ ಜೊತೆಗಿರೋದಿಲ್ಲ. ಹೀಗೆ ನಾವು ಜೀವ ಯಾವ ರೀತಿ ಮಧ್ಯದಲ್ಲಿ ಈ ತರಹದ ಎಲ್ಲ ಗುಣಗಳಿಂದ ಕೂಡಿದ್ದಾನೆ ಅನ್ನುವ ಚಿಂತನೆ ನಮಗಿರಬೇಕು. ಇಷ್ಟು ಕೃಷ್ಣ ಹೇಳ್ತಾನೆ. ಉದ್ಧವ ಉವಾಚ ಜ್ಞಾನಂ ವಿಶುದ್ಧಂ ವಿಪುಲಂ ಯದೇತತ್ ವೈರಾಗ್ಯ ವಿಜ್ಞಾನಯುತಂ ಪುರಾಣಂ ಆಖ್ಯಾಹಿ ವಿಶ್ವೇಶ್ವರ ವಿಶ್ವಮೂರ್ತೆ ತ್ವದ್ಭಕ್ತಿಯೋಗಂಚ ಮಹದ್ವಿಮೃಗ್ಯಂ. ಉದ್ಧವ ಇಷ್ಟು ಹೊತ್ತು ಕೇಳಿ, ಕೃಷ್ಣ, ಶುದ್ಧವಾದ ಜ್ಞಾನವನ್ನು ನೀನು ನನ್ನ ಮುಂದೆ ಇಟ್ಟಿರುವೆ. ಈ ಜ್ಞಾನದ ಜೊತೆಗೆ, ವಿಜ್ಞಾನದ ಜೊತೆಗೆ ವೈರಾಗ್ಯ ಇರಬೇಕು. ಆಗ ಇದು ನಿನ್ನನ್ನು ಕಾಣುವಲ್ಲಿ ಸಫಲ ಆಗತ್ತೆ. ವೈರಾಗ್ಯ ಇಲ್ಲದೆ ಹೋದರೆ ಜ್ಞಾನವೇ ಬರಲ್ಲ, ಅದು ಬೇರೆ. ಸ್ವಲ್ಪವಾದರೂ ವೈರಾಗ್ಯ ಇದ್ರಲ್ವಾ ಇದನ್ನು ಕೇಳುವ ಅಂತ ಮನಸ್ಸಾಗುವುದು. ಈ ಹಿನ್ನೆಲೆಯಲ್ಲಿ
ಶುದ್ಧವಾದ ಜ್ಞಾನ ವೈರಾಗ್ಯದೊಂದಿಗೆ ಕೂಡಿದರೆ ವಿಜ್ಞಾನ ಆಗಿ ಪರಿಣಾಮ ಹೊಂದುತ್ತೆ. ವಿಜ್ಞಾನ ಅಂದರೆ ವಿಶೇಷ ಜ್ಞಾನ. ಇದು ಈ ತ್ರಿಪುಟಿ ಜ್ಞಾನ, ವಿಜ್ಞಾನ, ವೈರಾಗ್ಯ, ಈ ತ್ರಿಪುಟಿ ಎನ್ನುವುದು ಭಕ್ತಿಯ ಕಡೆಗೆ ನುಗ್ಗಬೇಕು. ಆ ಭಕ್ತಿಯ ಬಗೆಗೆ ಹೇಳು, ಜ್ಞಾನದ ಬಗೆಗೆ ಹೇಳು, ವಿಜ್ಞಾನದ ಬಗೆಗೆ ಹೇಳು. ಯಾಕೆಂದರೆ ಭಕ್ತಿ ಬರಬೇಕು ಅಂತಂದರೆ ಇನ್ನಷ್ಟು ಜ್ಞಾನ ಬರಬೇಕು. ಜ್ಞಾನ ಹೆಚ್ಚಾದಷ್ಟು ಭಕ್ತಿ ಬರುತ್ತೆ. ದೇವರ ಮಾಹಾತ್ಮ್ಯವನ್ನು ತಿಳಿದಷ್ಟು ಭಕ್ತಿ ಬರುತ್ತೆ. ಅದಕ್ಕೆ ಜಗತ್ತು ಮತ್ತು ಇದರ ಸುತ್ತಮುತ್ತಣ ಇರುವ ತತ್ವಗಳನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ಹೇಳು. ಭಗವಾನುವಾಚ ಇತ್ತಮೇತತ್ಪುರಾ ರಾಜ ಭೀಷ್ಮಂ ಧರ್ಮಭೃತಾಂ ವರಂ ಅಜಾತಶತ್ರುಪಪ್ರಚ್ಛ ಸರ್ವೇಷಾಂ ಅನುಶೃಣ್ವತಾಂ. ಅದಕ್ಕೆ ಉದ್ಧವನ ಪ್ರಶ್ನೆಗೆ ಉತ್ತರಿಸ್ತಾ ಕೃಷ್ಣ ಹೇಳ್ತಾನೆ, ಉದ್ಧವ, ಇದೇ ಪ್ರಶ್ನೆ ಧರ್ಮರಾಜ ಭೀಷ್ಮರನ್ನು ಕೇಳಿದ. ಸರ್ವೇಷಾಂ ಅನುಶೃಣ್ವತಾಂ. ಬೇಕಾದಷ್ಟು ಜನ ಭೀಷ್ಮಾಚಾರ್ಯರು ಹೇಳಿದ ಜ್ಞಾನವನ್ನು ಮನಸ್ಸಿನಲ್ಲಿ ದಾಖಲಿಸಿಕೊಳ್ಳಿಕ್ಕೆ ನಿಂತಿದ್ರು ಅಲ್ಲಿ. ನಿವೃತ್ತೇ ಭಾರತೆ ಯುದ್ಧೇ ಸಹೃನ್ನಿಧನ ವಿಹ್ವಲ ಶ್ರುತ್ವಾ ಧರ್ಮಾನ್ ಬಹೂನ್ ಭೀಷ್ಮಂ ಮೋಕ್ಷ ಧರ್ಮಾನ ಪೃಚ್ಛತ. ಭಾರತ ಯುದ್ಧ ಕಳೆದ ಮೇಲೆ ಬಂಧುಗಳನ್ನು ಸಾಯಿಸಿದನಲ್ಲ ಅಂತ ಉತ್ಕಟವಾದ ದುಃಖ ಅವನಿಗಾಯಿತು. ಅದರಿಂದಾಗಿ ಆ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಯಲಿಕ್ಕೆ ಭೀಷ್ಮಾಚಾರ್ಯರನ್ನು ಕೇಳಿದ. ಮೋಕ್ಷ ಧರ್ಮವನ್ನು ಕುರಿತು ಕೇಳಿದ. ಶಾಂತಿ ಪರ್ವದಲ್ಲಿ 3 ಭಾಗ: ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ, ಮೋಕ್ಷ ಧರ್ಮ ಪರ್ವ ಅಂತ. ಆ ರಾಜಧರ್ಮ ಪರ್ವದ ಬಗೆಗೆ ನಾವು ಅಲ್ಲೇ ನೋಡಬೇಕು. ಇನ್ನು ಆಪದ್ಧರ್ಮ ಪರ್ವ, ಅದು ನಾವು ಭೀಮನ ಅತ್ಯದ್ಭುತವಾದ ಮಾತುಕತೆಗಳು, ಅದನ್ನು ಈಗ ನೆನಪಿಸ್ಕೊಳ್ತಾ ಇಲ್ಲ ಇವನು. ಮೋಕ್ಷ ಧರ್ಮದ ಬಗ್ಗೆ, ಮೋಕ್ಷ ಧರ್ಮ ಪರ್ವದ ಬಗ್ಗೆ ನೆನಪಿಸ್ಕೊತಾ ಇದ್ದಾನೆ, ಅಲ್ಲಿರುವಂತಹ ತತ್ವ. ಅದನ್ನು ನಾನು ನಿನಗೆ ಹೇಳ್ತೇನೆ. ಯಾಕೆಂದರೆ ನಿನ್ನ ಪ್ರಶ್ನೆಯನ್ನೇ ಧರ್ಮರಾಜ ಕೇಳಿದ್ದ. ಆಗ ಭೀಷ್ಮಾಚಾರ್ಯನ ಉತ್ತರ ಹೇಳಿದ್ರು, ಅದನ್ನು ನಾನೀಗ ನಿನಗೆ ಹೇಳ್ತೇನೆ ಅಂತ. ಇದರಲ್ಲಿ ಹಲವಾರು ಸಂಗತಿಗಳು ಅಡಗಿದೆ. ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳಿದ, ನೀನು ಜ್ಞಾನೋಪದೇಶ ಮಾಡು ಅಂತ. ಆಗ ಭೀಷ್ಮಾಚಾರ್ಯರು ಕೈ ಮುಗಿದು ಹೇಳಿದರು, ನನಗೆಲ್ಲಿ ಶಕ್ತಿ ಸ್ವಾಮಿ, ಪಾಂಡವರು ನನಗಿಂತ ಯೋಗ್ಯತೆಯಲ್ಲಿ ದೊಡ್ಡವರು, ದೊಡ್ಡವರಿಗೆ ಹೇಗೆ ಹೇಳಲಿ ಅಂತ. ನಿನ್ನಲ್ಲಿ ನಾನು ನಿಂತು ಹೇಳಿಸ್ತೇನೆ, ಏನು ಭಯಪಡಬೇಡ ಅಂದ. ಆಗ ಭೀಷ್ಮಾಚಾರ್ಯರು ಹಾಗೆ ಚಿಂತನೆ ಮಾಡಿದರು. ಭೀಷ್ಮಾಚಾರ್ಯರ ಒಳಗಡೆ ಕೃಷ್ಣ ಪ್ರವೇಶ ಮಾಡಿ ಎಲ್ಲವನ್ನ ಹೇಳಿದ. ಆದರೂ ಭೀಷ್ಮನಿಗೆ ದಯೆಯಿಂದ ಕೀರ್ತಿಯನ್ನು ಕೊಟ್ಟ. ಆ ಭಗವಂತನ ಕಾರುಣ್ಯ ಹೇಗೆ ತಾನು ಹೇಳಿ ಭೀಷ್ಮಾಚಾರ್ಯರು ಹೇಳಿದ್ದು ಅಂತ ಹೇಳ್ತಾ ಇದ್ದಾನೆ ಅನ್ನೋದು ಮುಖ್ಯ. ದೇವರ ಪ್ರೀತಿ ಅದು. ಇನ್ನು ಎರಡನೆಯದ್ದು, ಪ್ರಶ್ನೆ ಯಾವುದೂ ಕೂಡ ಹೊಸದಲ್ಲ ಅಂತ. ಜಗತ್ತಿನಲ್ಲಿ ಯಾವ ಪ್ರಶ್ನೆಯೂ ಹೊಸದಲ್ಲ. ಅನಾದಿ ಕಾಲತೋ ವೃತ್ತಾಹ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಪ್ರತಿಯೊಂದು ಕಾಲದಲ್ಲಿಯೂ ಪ್ರತಿಯೊಂದು ಫಿಲಾಸಫಿ ಇರುತ್ತೆ. ಅದರಂತೆಯೇ ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ಇವ್ರಿಗೂ ಉತ್ತರ ದೊರಕದೆ ಹೋದರೆ ಜಗತ್ತಿನಲ್ಲಿ ಯಾರಿಗೂ ಉತ್ತರ ಗೊತ್ತಿಲ್ಲ ಅಂತ ಅಂದುಕೊಂಡ ಮೂರ್ಖರೇ ಜಾಸ್ತಿ ಇರೋದು. ಅವರು ಮೂರ್ಖರು ಅಂತ ಹೇಳ್ಕೋತಾರೆ ಬೇರೆ. ಮೊನ್ನೆ ಇದು ಹರಿದಾಡ್ತಾ ಇತ್ತು, ಒಂದು ಪೋಸ್ಟು. ಅದನ್ನು ವಾಟ್ಸ್ಯಾಪಿನಲ್ಲಿ ಓದಿದ್ದು, ನಮ್ಮ ಪ್ರಭಾಕರ್ ರಾಯರು ಕಳಿಸಿದ್ದು. ಅದರಲ್ಲಿ ಮಯಮತ, ಆಮೇಲೆ ಬೇರೆ ಬೇರೆ ಗ್ರಂಥಗಳಲ್ಲಿ ದೇವರ ಮುಂದೆ ಕಿಂಡಿ ಇಡೋದು ಬಂದಿಲ್ಲ, ಅದರಿಂದಾಗಿ ಕೃಷ್ಣನ ಮುಂದೆ ಕಿಂಡಿ ಇಟ್ಟದ್ದು ಅಶಾಸ್ತ್ರೀಯ. ಇವರು 4-5 ಗ್ರಂಥಗಳನ್ನು ಓದಿ ಅದರ ಪ್ರಕಾರವೇ ಇರಬೇಕು ಅಂದರೆ ಹೇಗೆ? ಆಮೇಲೆ ಶಿಲ್ಪಶಾಸ್ತ್ರ ಅನ್ನೋದು ವಿಹಿತ ಎಲ್ಲಿ? ಗೃಹಸ್ಥರು ನಿರ್ಮಾಣ ಮಾಡಿದ ದೇವಸ್ಥಾನಗಳಲ್ಲಿ. ಸನ್ಯಾಸಿಗಳು ನಿರ್ಮಾಣ ಮಾಡಿರುವ ಮಠದಲ್ಲಿ ಗೋಪುರವೇ ಇರಬೇಕಿಲ್ಲ ಅಂತ ಹೇಳ್ತಾರೆ. ಸಗೋಪುರ ಮಥಾಪಿವ ಅಂತಾರೆ ಆಚಾರ್ಯ.
ಗೋಪುರ ಅವೆಲ್ಲ ಚಂದಕ್ಕೆ, ಉಪಾಸನೆ ಮಾಡುವಾಗ ಅದು ಬೇಡ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ತರಹದ ಪದ್ಧತಿ. ಕೆಲವೊಂದು ಕಡೆ ಎಲ್ಲರೂ ಮುಟ್ತಾರೆ, ಕೆಲವೊಂದು ಕಡೆ ಮುಟ್ಟೋದಿಲ್ಲ, ಕೆಲವೊಂದು ಕಡೆ ತಂತ್ರದ ವಿಶಿಷ್ಟ ಆಚರಣೆಗಳಿರುತ್ತೆ. ಕಾಮಾಖ್ಯ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಪೂಜೆ ಮಾಡೋದುಂಟು, ಕೆಲವೊಂದು ಜಾಗದಲ್ಲಿ ಅಲ್ಲಿ ಗಂಡು ಮಕ್ಕಳಿಗೆ ಪ್ರವೇಶ ಕೂಡ ಇಲ್ಲ ಅಂತಾದಿರುತ್ತೆ. ಈ ದೇಶದಲ್ಲಿ ವೈವಿಧ್ಯ ಇದೆ, ಪೂಜಾ ಕ್ರಮದಲ್ಲಿ ವೈವಿಧ್ಯ ಇದೆ, ಪೂಜಕರಲ್ಲಿ ವೈವಿಧ್ಯ ಇದೆ. ಅದನ್ನ ಏನು ದೊಡ್ಡ ಸಂಗತಿ ಮಾಡೋದು? ನಿನಗೆ ಈ ಕೃಷ್ಣನನ್ನು ಮುಟ್ಲಿಕ್ಕಾಗಲಿಲ್ಲ ಅಂದರೆ ಹೋಗಿ ಪಂಡ್ರಾಪುರದಲ್ಲಿ ಕೃಷ್ಣನನ್ನು ಮುಟ್ಟು. ಅಸ್ಪೃಶ್ಯತೆಯನ್ನು ಪ್ರಚೋದಿಸುವ ದೇವರು ಅಂತ ನಾನು ಹೇಳಿದೆ ಅಂತ ಅವನು ಯಾರೋ ಬರ್ಕೊಳ್ಳೋದು. ಇವ್ರಿಗೆಲ್ಲ ಏನು ತಲೆಯಲ್ಲಿ ತುಂಬಿದೆ? ನನಗೆ ಉತ್ತರ ಸಿಗಲಿಲ್ಲ. ಅವ್ರು ಯಾರೋ ಪಾಪ ಯಾರೋ ಒಬ್ಬರನ್ನ ಹಿಡಿದಿರ್ತಾರೆ, ಅವ್ರಿಗೇನೂ ಗೊತ್ತಿರಲ್ಲ. ಉಡುಪಿಯಲ್ಲಿ ನಿಮಗೊಂದು ತಮಾಷೆ ಹೇಳ್ತಾನೆ, ಅಲ್ಲಿ ನವಗ್ರಹ ಕಿಂಡಿ ಅಂತ. ನವಗ್ರಹ ಅಂದರೆ, ಗ್ರಹ ಅಂದರೆ ಇಂದ್ರಿಯ ಅಂತ ಅರ್ಥ. ನವಗ್ರಹ ಕಿಂಡಿ ಅಂದರೆ 9 ಇಂದ್ರಿಯಗಳ ಅಂತರ್ಯಾಮಿಯಾಗಿ ಕೆಲಸ ಮಾಡುವ ದೇವರನ್ನು ನೋಡೋದು ನವಗ್ರಹ ಕಿಂಡಿ. ನವೇಂದ್ರಿಯ ಕಿಂಡಿ ಅಂದರೆ ಚೆನ್ನಾಗಿರೋಲ್ಲ ಅಂತ ನವಗ್ರಹ ಕಿಂಡಿ ಅಂತ ಹಾಕಿದ್ರು. ಇವನು ಆ ಗೈಡು ಯಾರಿಗೋ ಹೇಳ್ತಾ ಇದ್ದಾನೆ, ಯಾರೋ ಒಬ್ಬ ಪಾಶ್ಚಾತ್ಯ ಬಂದಿದ್ದಾನೆ, ಅವನಿಗೆ ದಿಸ್ ಇಸ್ ಸ್ಯಾಟಲೈಟ್ ಹೋಲ್ಸ್ ಅಂತ ಅನುವಾದ ಮಾಡ್ತಾ ಇದ್ದಾನೆ. ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಸ್ಯಾಟಲೈಟ್ ಹೋಲ್ಸ್ ಅಂತದ್ದು ಅವನಿಗೆ ಪ್ರಾಯ ಗೊಂದಲ ಆಗಿರಲಿಕ್ಕೂ ಸಾಕು. ಸ್ಯಾಟಲೈಟ್ಗೂ ಈ ಹೋಲ್ಸ್ಗೂ ಏನು ಸಂಬಂಧ ಅಂತ ಇರಲಿ. ಈ ತರಹದ ಪೆದ್ದುತನಗಳು ನಡೀತಾ ಇರುತ್ತೆ. ಅಂತಹ ಪೆದ್ದರ ಹತ್ರ ಹೋಗಿ ಇವನು ಪ್ರಶ್ನೆ ಕೇಳಿ ಅದು ಅರ್ಥ ಆಗದೆ ಯಾಕೆ ಇವುಗಳೆಲ್ಲ? ಮತ್ತು ಪ್ರಶ್ನೆ ಕೇಳುವವರಿಗೆ ಉತ್ತರ ಬೇಕು ಅಂತ ಇರಬೇಕು, ನಂಬರ್ 1. ನಂಬರ್ 2, ಇವ್ರ ಹತ್ರ ಸಿಗಲಿಲ್ಲ ಅಂತಂದರೆ ಉತ್ತರ ಯಾರ ಹತ್ರನೂ ಇಲ್ಲ ಅಂತ ಅಂದುಕೋಬಾರ್ದು. ಈ ತರಹದ ಸಂಗತಿಗಳನ್ನು ಪುರಾಣದಲ್ಲಿ ಮತ್ತೆ 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 ನೆನಪಿಸ್ತಾ ಇದ್ದಾರೆ. ನೋಡು, ಹಿಂದಿನವರು ಈ ಪ್ರಶ್ನೆ ಮಾಡಿದ್ರು, ಆಗೇನು ಉತ್ತರ ಸಿಕ್ತು ನೋಡು. ಅಲ್ಲ, ಇದೇ ಪ್ರಶ್ನೆಯನ್ನು ಅರ್ಜುನ ಕೇಳಿದ, ಆಗ ಬೇರೆ ಉತ್ತರ ಸಿಕ್ಕಿತು. ನೋಡಿ, ನೀವು ಮೋಕ್ಷಧರ್ಮ ಪರಮವನ್ನು ಗೀತೆಯನ್ನು ಹೋಲಿಸಿ ನೋಡಿ, ಗೀತೆಯನ್ನು ಸನತ್ಸುಜಾತವನ್ನು ಹೋಲಿಸಿ ನೋಡಿ, ಗೀತೆಯನ್ನು ಉದ್ಧವ ಗೀತೆಯನ್ನು ಹೋಲಿಸಿ ನೋಡಿ, ಗೀತೆಯನ್ನು ಅನುಗೀತೆಯನ್ನು ಹೋಲಿಸಿ ನೋಡಿ. ಆಗ ಒಂದು ಪರ್ಫೆಕ್ಟು ನಾಲೆಜ್ ಗೊತ್ತಾಗತ್ತೆ. ಒಂದು ವಿಚಾರವನ್ನು ಎಷ್ಟು ಆಯಾಮಗಳಲ್ಲಿ ನೋಡಬಹುದು ಅಂತ. ನಮ್ಮ ವ್ಯಾಖ್ಯಾನಗಳು ಆ ಬಹುವಾಯಾಮತ್ವವನ್ನು ತೋರಿಸಲಿಕ್ಕೆ ವಿಫಲವಾದುವು. ನಮ್ಮ ವ್ಯಾಖ್ಯಾನಗಳು ಅದನ್ನು ಮಾತ್ರ ಓದಿದ ಒಬ್ಬರು ವಿದ್ವಾಂಸರು ಪ್ರಶ್ನೆ ಕೇಳಿದ್ರು, ಅಲ್ಲ ಗೀತೆಯಲ್ಲಿ ಪುನರುಕ್ತಿ ಅಂತ ಅನ್ನಿಸಲ್ವಾ ಅಂತ. ಏನು ಹೇಳಬೇಕು? ಅವರು ಆಚಾರ್ಯರ ಭಾಷ್ಯವನ್ನೇ ಓದಿದ್ರೆ ಹಾಗೆ ಹೇಳ್ತಾ ಇರಲಿಲ್ಲ, ಸಂಗ್ರಹವನ್ನೆಲ್ಲ ಓದಿದ್ರೆ ಹಾಗನ್ನಿಸುತ್ತೆ. ಆ ಗ್ರಂಥದ ಮಿತಿ ಅಷ್ಟು. ಆ ಹಿನ್ನೆಲೆಯಲ್ಲಿ ಒಂದು ವಿಚಾರ, ಸಹೃನ್ನಿಧನ, ನನ್ನ ಬಂಧುಗಳನ್ನು ಕೊಲ್ಲುವುದು ಧರ್ಮವಾ ಅಲ್ವಾ? ಇದಕ್ಕೆ ಗೀತೆಯಲ್ಲಿ ಬರುವ ಉತ್ತರ ಬೇರೆ. ಈ ಯುದ್ಧ ಅವನು ಧೃತರಾಷ್ಟ್ರ ಕೇಳೋದು, ಜ್ಞಾನದಿಂದ ಪಾಪ ಹೋಗತ್ತಾ ಹೋಗಲ್ವಾ? ಅದಕ್ಕೆ ಸನತ್ಸುಜಾತ ಕೊಡುವ ಉತ್ತರ ಬೇರೆ. ಒಂದು ವಿಚಾರವನ್ನು ಎಷ್ಟು ಆಯಾಮಗಳಿಂದ ನೋಡಲಿಕ್ಕಾಗತ್ತೆ. ಅನುಗೀತೆಯಲ್ಲಿ ಅವನು ಕೇಳೋದು ಬೇರೆ. ನೀನು ಯುದ್ಧದಲ್ಲಿ ಹೇಳಿದ ಗೀತೆಯನ್ನು ಕೇಳಿದೆ, ಮರ್ತೋಗ್ತಾ ಇದೆ ಅದು, ಮತ್ತೆ ಹೇಳು ಅಂತಂದಾಗ ಹೇಳೋದು ಬೇರೆ. ಅದೇ ಧರ್ಮರಾಜನ ಪ್ರಶ್ನೆ ಬಂತು. ಮೊದಲು ತಮ್ಮನಿಗೆ ಪ್ರಶ್ನೆ ಬಂತು, ಆಮೇಲೆ ಅಣ್ಣನಿಗೆ ಪ್ರಶ್ನೆ ಬಂತು. ಆಗ ಭೀಷ್ಮಾಚಾರ್ಯರ ಒಳಗಡೆ ನಿಂತುಕೊಟ್ಟ ಉತ್ತರ ಬೇರೆ. ಅದಾದ ಮೇಲೆ ಸೀದಾ ನೀವು ಉದ್ಧವ ಅವನ ಹತ್ರ 2 ಬಾರಿ ಕೇಳಿದಾಗ 2 ಬಾರಿಯೂ ಬೇರೆ ಉತ್ತರ ಬಂದಿರುತ್ತೆ. ಅದರಲ್ಲೇ ಒಂದು ಮಾತ್ರ ನಮಗೆ ದಾಖಲಾಗಿದೆ. ಸರಿ, ಇಷ್ಟು ದೊಡ್ಡ ಹಿನ್ನೆಲೆಯೊಂದಿಗೆ ನಾವು ಇದನ್ನು ನೋಡೋಣ. ತಾನಹಂ ತೇ ವಿಧಾಸ್ಯಾಮಿ ದೇವವ್ರತ ಮುಖಾಚ್ಯುತಾನ್ ಜ್ಞಾನ ವಿಜ್ಞಾನ ವೈರಾಗ್ಯ ಶ್ರದ್ಧಾ ಭಕ್ತ್ಯುಪಬೃಂಹಿತಾನ್. ದೇವವ್ರತ ಮುಖಾಚ್ಯುತಾನ್, ದೇವರ ಒಂದು ಪ್ರೀತಿ ನೋಡಿ, ತನ್ನನ್ನು ನಂಬಿದವರ ಮೇಲೆ ದೇವರಿಗೆ ಇರುವ ಪ್ರೀತಿ. ದೇವವ್ರತ ಮುಖದಿಂದ ಕೇಳಿದ್ದನ್ನು ಹೇಳ್ತೇನಪ್ಪ ಅಂತಾನೆ. ಅದರಿಂದಾಗಿ ಕದಿಬಾರದು. ಪ್ಲೇಗರಿಸಮ್ ಅನ್ನೋದು ಯಾವತ್ತಿದ್ರೂ ಅಪರಾಧವೇ. ಕೆಲವೊಬ್ಬರು ಇರ್ತಾರೆ, ಯಾರ್ದೋ ಒಬ್ಬರದು ಪ್ರಸಿದ್ಧ ವಿದ್ವಾಂಸರ ಕ್ಯಾಸೆಟ್ ಕೇಳೋದು, ನೇರ ತಂದು ಇಳಿಸ್ಬಿಡೋದು. ಅದನ್ನು ಅವ್ರದ್ದು ಅಂತ ಹೇಳಲಿಕ್ಕಿಲ್ಲ. ಇದೆಲ್ಲ ಅನ್ಯಾಯ, ಹಾಗೆಲ್ಲ ಮಾಡಬಾರದು. ಅದಿದ್ದರೆ ಹೋಗಲಿ, ಅವ್ರನ್ನ ಬೈಯೋದು ಬೇರೆ, ಹೀಗೆಲ್ಲ ಇರುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ನೋಡಿ, ಕೃಷ್ಣ ಹೇಳೋ ದೇವವ್ರತ ಮುಖಾಚ್ಯುತಾನ್,
ದೇವವ್ರತನ ಮುಖದಿಂದ ಕೇಳಿದ್ದನ್ನು ನಾನು ನಿನಗೆ ಹೇಳ್ತೇನೆ ಅಂತಾನೆ. ನವೈಕಾದಶ ಪಂಚತ್ರೀನ್ ಭಾವಾನ್ ಭೂತೇತು ಯೇನ ವೈ ಈಕ್ಷೇತ ಅನ್ವೇಕಮಪ್ಪೇತು ತಜ್ಞಾನಂ ಮಮ ನಿಶ್ಚಿತಂ. ನವೈಕಾದಶ ಪಂಚತ್ರೀನ್, ಇದು ವಿಚಿತ್ರವಾದ ಲೆಕ್ಕಗಳ ಸರಮಾಲೆ. ನವ 9, ಏಕಾದಶ 11, ಪಂಚ 5, ತ್ರೀನ್ 3. ಈ 3 ಭಾವಗಳನ್ನು ಭೂತದಲ್ಲಿ ನೋಡ್ತಾನೋ, ಒಂದೊಂದರಲ್ಲಿಯೂ ನೋಡ್ತಾನೋ, ಅದು ನನ್ನನ್ನು ಕುರಿತಾದ ಜ್ಞಾನ. ಏತದೇವ ಹಿ ವಿಜ್ಞಾನಂ ನ ತಥೈಕೇನ ಯೇನ ತತ್ ಸ್ಥಿತ್ಯುತ್ಪತ್ತ್ಯಪ್ಯಯಾನ ಸ್ಯುಃ ಭಾವಾನಾಂ ತ್ರಿಗುಣಾತ್ಮನಾಂ. ಇದೇ ವಿಜ್ಞಾನ. ಕೇವಲ ಒಂದರಿಂದ ಏನೂ ಆಗುವುದಿಲ್ಲ. ಉತ್ಪತ್ತಿ ಅಪ್ಯಯಾನ ಸ್ಯುಃ. ಸ್ಥಿತಿ, ಉತ್ಪತ್ತಿ ಅಂದರೆ ಸೃಷ್ಟಿ, ಅಪ್ಯಯ ಅಂದರೆ ಪ್ರಳಯ. ಇವುಗಳಿಗೆ ಸಂಬಂಧಪಟ್ಟ ತತ್ವಗಳು ಇವು. ಆದರೆ ಈ ತತ್ವಗಳು ಸೂಕ್ಷ್ಮ ರೂಪದಲ್ಲಿ ಯಾವಾಗಲೂ ಇರ್ತವೆ. ಜಗತ್ತು ಸೃಷ್ಟಿಯಾದಾಗಲೂ ಇರ್ತವೆ, ಜಗತ್ತು ಸ್ಥಿತವಾಗಿ ಬೆಳೆದಿರುವಾಗಲೂ ಇರ್ತವೆ, ಇದೇ ತತ್ವಗಳು ಲಯವಾಗುವಾಗಿಯೂ ಇರುತ್ತವೆ. ಆದಾವಂತೆ ಚ ಮಧ್ಯೆ ಚ ಯಜ್ಞಂ ಸೃಜ್ಯಂ ಯದನ್ವಿಯಾತ್ ಪುನಸ್ತತ್ ಪ್ರತಿ ಸಂಕ್ರಾಮೆ ಯಚ್ಛಿಷ್ಯೇಷ ಶತೇವ ಸತ್. ಇದೆಲ್ಲವೂ ಕೂಡ ಒಟ್ಟು ಕೂಡುತ್ತೆ, ಪ್ರಳಯ ಕಾಲದಲ್ಲಿ ಬೇರೆ ಆಗತ್ತೆ. ಪ್ರಳಯದಲ್ಲಿ ಯಾವುದು ಉಳಿಯುತ್ತೆ ಅದೇ ಅದು, ಸೃಷ್ಟಿಯಲ್ಲಿ ಯಾವುದು ಒಟ್ಟುಗೂಡಿರುತ್ತೆ ಅದು ಅದಲ್ಲ. ಏನು ಹೀಗಂದರೆ, ಅದಕ್ಕೆ ಆಚಾರ್ಯರು ಬಂದರು, ಏತದೇವ ಹಿ ವಿಜ್ಞಾನಂ. ಇದು ವಿಜ್ಞಾನ, ದೇವರನ್ನು ವಿಶೇಷವಾಗಿ ತಿಳಿದುಕೊಳ್ಳುವ ಬಗೆ. ತಥಾಪಿ ನ ತಥೈವ ಜ್ಞಾತ್ವಾ ತತ್ವಾನಿತೇಶ್ವೀಶಂ ಸರ್ವತತ್ವೇಶ್ವರಂ ಪ್ರಭುಂ ಜಾನನ್ ಜ್ಞಾನಿ ಭವೇತ್ ಸ್ವಸ್ಯ ಯೋಗ್ಯಂ ಧ್ಯಾನಂ ವಿಶೇಷತಃ. ತತ್ವಗಳನ್ನು ತಿಳಿಯಬೇಕು ಅಂದರೆ ಜಗತ್ತಿನ ಸೃಷ್ಟಿಗೆ ಮೂಲ ಸಾಧನವಾಗಿರುವ ಸಲಕರಣೆಗಳಾಗಿರುವ ತತ್ವವನ್ನು ತಿಳಿಯಬೇಕು. ಜ್ಞಾತ್ವಾ ತತ್ವಾನಿ ತೇಷು ಈಶಂ ಜ್ಞಾತ್ವ. ಅದರ ಒಳಗಡೆ ದೇವರನ್ನು ಚಿಂತನೆ ಮಾಡಬೇಕು. ಸರ್ವತತ್ವೇಶ್ವರಂ ಪ್ರಭುಂ, ಎಲ್ಲ ತತ್ವಗಳ ಒಡೆಯ ಅಂತ ತಿಳಿಬೇಕು. ಜಾನನ್ ಜ್ಞಾನಿ ಭವೇತ್ ಸ್ವಸ್ಯ ಯೋಗ್ಯಂ ಧ್ಯಾನನ್ ವಿಶೇಷತಃ. ಇದು ಸಾಮಾನ್ಯ ಜ್ಞಾನ. ತತ್ವಗಳನ್ನು ತಿಳಿಯಬೇಕು, ತತ್ವಗಳಿಗೆ ದೇವರು ಪ್ರೇರಕ, ಇದು ಜ್ಞಾನ. ತನಗೆ ಯೋಗ್ಯವಾದ ಧ್ಯಾನವನ್ನು ಮಾಡುವವ ಅವನು ವಿಜ್ಞಾನಿ ಆಗ್ತಾನೆ. ಪೂರ್ವೋಕ್ತ ಏವ ಯೋಜಾನನ್ ಸ ವಿಜ್ಞಾನಿ ಭವತ್ಯುತ ಇತಿ ಪ್ರಭಾಸೇ. ಪ್ರಭಾಸ ಅಂದರೆ ಹೊಳಹು ಅಂತ ಒಂದು ಗ್ರಂಥ. ಪ್ರಭಾಸ, ಪ್ರಭಾಸ ಅಂದರೆ ಹೊಳೆಯೋದು. ಪ್ರಾಯ ಇವಾಗ ನಾವೇನು ಪ್ರಭಾಸ ಅಂತ ಕರಿತೇವೆ, ಅಲ್ಲಿ ದೇವರನ್ನು ಸೇವೆ ಮಾಡಿದರೆ ಹೊಳೆಯುವ ಹಾಗೆ ಮನಸ್ಸು ನಿರ್ಮಲ ಆಗತ್ತೋ ಏನೋ, ಅದಕ್ಕೆ ಆ ಕ್ಷೇತ್ರವನ್ನು ಪ್ರಭಾಸ ಅಂತ ಕರೆಯಬಹುದು. ಗೊತ್ತಿಲ್ಲ, ಪ್ರಭಾಸ ಅಂತ ಅದಕ್ಕೆ ಆ ಹೆಸರು ಬಂದಿರಬಹುದು. ಇರಲಿ, ಪ್ರಭಾಸ ಅಂತಲೇ ಒಂದು ಗ್ರಂಥ ರೀ, ಹೊಳೆಯೋದ್ರ ಬಗ್ಗೆ ಒಂದು ಗ್ರಂಥ. ಆಹಾ, ಏನೆಲ್ಲ ಇರಬಹುದು ಆ ಗ್ರಂಥದಲ್ಲಿ. ಆ ಪ್ರಭಾಸ ಅಂತನ್ನುವ ಗ್ರಂಥದಲ್ಲಿ ಈ ರೀತಿ ಹೇಳಿದ್ದಾರೆ. ಏನಂತ? ಪೂರ್ವೋಕ್ತ ಏವ ಯೋಜಾನಂ ಸವಿಜ್ಞಾನಿ ಭವತ್ಯುತ. ಆ ತತ್ವದ ಒಳಗಡೆ ನಾವು ಹೇಗೆ ಚಿಂತನೆ ಮಾಡಬೇಕು, ನಮಗೆ ಯಾವುದು ಯೋಗ್ಯ, ನಮಗೆ ಯಾವ ಶಕ್ತಿ ಬರಬಹುದು ಇತ್ಯಾದಿಗಳನ್ನೆಲ್ಲ ಆಳವಾಗಿ ತಿಳಿದರೆ ಅವನು ವಿಜ್ಞಾನಿ ಆಗ್ತಾನೆ. ಅದರಿಂದಾಗಿ ಸಾಮಾನ್ಯ ಜ್ಞಾನ ಅದರ ಆಳವಾಗಿ ಹೋದರೆ ಅದೇ ವಿಶೇಷ. ಸಮುದ್ರವನ್ನು ನೋಡಿದೆವು, ಸಾಮಾನ್ಯ. ಸಮುದ್ರದ ಒಳಗಡೆ ಇಳಿದು ಮುತ್ತು ರತ್ನವನ್ನು ತಂದೆವು, ಅದು ವಿಜ್ಞಾನ, ವಿಶೇಷ. ಹೀಗೆ ಇದನ್ನು ಸಾಮಾನ್ಯವಾಗಿ ತಿಳಿಯುವುದು ಮತ್ತು ಇದನ್ನೇ ಆಳವಾಗಿ ತಿಳಿಯುವುದು, ಅದು ಜ್ಞಾನ ವಿಜ್ಞಾನಗಳಾಗ್ತದೆ. ನಹ ತತ್ವಾನಾಂ ಮಧ್ಯೆ
ಏನ ಯದ್ಯತ್ರ ಸ್ಥಿತ್ವಾ ಚ ಸ್ಯುಹು ತದೇವ ಸತ್. ಈ ತತ್ವಗಳ ಮಧ್ಯೆ ಯಾವುದು ಮುಖ್ಯವೋ ಅದನ್ನು ತಿಳಿಬೇಕು. ಯಾವುದಿಲ್ಲದೆಯೂ ಈ ತತ್ವ ಇರಬಲ್ಲುದೋ, ಯಾವುದು ಇದ್ದರೆ ಮಾತ್ರ ಈ ತತ್ವ ಇರುತ್ತೋ ಅದು ಮುಖ್ಯ ತತ್ವ. ಅದನ್ನು ತಿಳಿದುಕೊಂಡ್ರೆ ವಿಶೇಷವಾಗಿ ಅದು ವಿಜ್ಞಾನ ಆಗತ್ತೆ. ಸತ್ವಂ ಸ್ವಾತಂತ್ರ್ಯ ಮುದ್ದಿಷ್ಟಂ ತಚ್ಚ ಕೃಷ್ಣೇನ ಚಾಪರೆ ಅಸ್ವಾತಂತ್ರ್ಯಾತ್ ತದನ್ಯೇಷಾಂ ಅಸತ್ವಂ ವಿದ್ಧಿ ಭಾರತ. ಇನ್ನು ಯಾವುದು ಉಳಿಯುತ್ತೋ ಅದು ಸತ್, ಯಾವುದು ಉಳಿಯಲ್ವೋ ಅದು ಅಸತ್ ಅಂತ ಮಾತಿದೆ. ಏನು ಹಾಗಂದರೆ ನೋಡಿ, ಸತ್ ಅಂತಂದರೆ ಸ್ವತಂತ್ರ ಅಂತ. ಯಾವುದು ಸ್ವತಂತ್ರ? ಕೃಷ್ಣ ತತ್ವ ಅನ್ನೋದು ಸ್ವತಂತ್ರ. ಯಾವುದು ಅಸ್ವತಂತ್ರ, ಯಾವುದು ಕೃಷ್ಣ ತತ್ವ ಅಲ್ಲವೋ ಅದೆಲ್ಲವೂ ಅಸ್ವತಂತ್ರ. ಈ ಸತ್ ಅನ್ನು ತಿಳಿಯಬೇಕು. ಸರಿ, ನವೈಕಾದಶ ಪಂಚತ್ರೀನ್ ಅಂತ ಹೇಳಿದ್ರೆ ಯಾವುದು? ನವ ಅಂದರೆ 9. 9 ಅಂತಂದರೆ ಈ ನವ ಆವರಣ. ಈ ನವ ಆವರಣಗಳು ಬ್ರಹ್ಮಾಂಡದ ಸುತ್ತಲೂ ಇರುತ್ತವೆ. ನಾವು ಇರೋದು ಬೀಜದ ಸ್ಥಾನದಲ್ಲಿ. ಬೀಜದ ಮೇಲೆ ಇವುಗಳೆಲ್ಲ ಆವರಣಗಳಿರ್ತವೆ. ಇದು ನನಗೆ ಯಾವಾಗಲೂ ನೋಡಿ ನೋಡಿ ನನಗಿದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಮಧ್ವರು ಹೇಳ್ತಾರೆ. ಸನವಾವರಣಾಂಡದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ ಇತಿ ಚಿಂತಯತಾ ಮಹಾಧಿಯ ಪದವೀಂ ಬಾಹ್ಯಗತಾಮತೀಯುಷಾ. ನವಾವರಣ ಪಂಚಭೂತಗಳ ಆವರಣ, ಆಮೇಲೆ ಸತ್ವಗುಣ ರಜೋಗುಣ ತಮೋಗುಣ 8 ಆಯಿತು, ಮಹತ್ತತ್ವ 9 ಆಯಿತು. ಈ 9 ಆವರಣಗಳು ಈ ಪ್ರಪಂಚವನ್ನು ಕುರಿತು ಇವೆ. ಈ ಆವರಣ ತತ್ವ ಏನಿದೆ ಅದು ನವ. ಈ ನವಾವರಣದಲ್ಲಿ ಆವರಣ ದೇವತಾಭ್ಯೋ ನಮಃ ಅಂತ ಈ 9ಗಳನ್ನು ಪೂಜೆ ಮಾಡಬಹುದು. ಇನ್ನು ಏಕಾದಶ 11 ಇಂದ್ರಿಯಾಭಿಮಾನಿ ದೇವತೆಗಳೇ ಈ ಬ್ರಹ್ಮಾಂಡದ ಬೇರೆ ಬೇರೆ ತತ್ವಾಭಿಮಾನಿಗಳಾಗಿರುತ್ತಾರೆ ಅಂತ ಕೂಡ ಚಿಂತನೆ ಮಾಡಬಹುದು. ಅದು ಏಕಾದಶ. ಇನ್ನು ಪಂಚ 5 ಮಣ್ಣು ನೀರು ಗಾಳಿ ಆಕಾಶ ಬೆಂಕಿ, ಈ 5 ತತ್ವ ಅಂತಲೂ ಚಿಂತನೆ ಮಾಡಬಹುದು. ಅಥವಾ ಭೂತ ಪಂಚಕ ಅನ್ನೋದು 1 ಯೂನಿಟ್, ಸತ್ವರಜಸ್ತಮೋ ಗುಣಗಳು ಅಂತನ್ನೋದು 3, ಆಮೇಲೆ ಮಹತ್ತತ್ವ ಅಹಂಕಾರ ತತ್ವ ಅಂದರೆ 5 ಆಗತ್ತೆ. ಆ 5 ಚಿಂತನೆ ಮಾಡಬಹುದು. ತ್ರೀನ್ ಭಾವಾನ್ ಇಲ್ಲ, ಈ 3ರ ನಿಯಾಮಕರು ವಿಶ್ವ ತೈಜಸ ಪ್ರಾಜ್ಞ, ಇವು 3 ತತ್ವ ಇರೋದು ಅಂತ ಕೂಡ ಚಿಂತನೆ ಮಾಡಬಹುದು. ಈ ಇಷ್ಟು ಭಾವಗಳನ್ನು ತತ್ವಗಳನ್ನು ಪಂಚಭೂತಗಳ ಒಳಗಡೆ ಜೀವರ ಒಳಗಡೆ ನೆಲೆಗೊಂಡಿದ್ದಾರೆ ಅಂತ ಹೇಳಿ ತಿಳಿಯಬೇಕು. ಈ ತತ್ವಗಳು ಯಾರಿಂದ ಈ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ತೊಡಗಿವೆ, ಯಾರು ಇಲ್ಲದೆ ಇರುವುದಿಲ್ಲ, ಇದನ್ನು ಚಿಂತನೆ ಮಾಡಿ ಅದು ಸತ್ ಅಂತ ಹೇಳಿ ಚಿಂತನೆ ಮಾಡಬೇಕು. ಏತದೇವ ಹಿ ವಿಜ್ಞಾನಂ ನ ತಥೈಕೇನ ಏನ ಯತ್. ಇದು ಸಾಮಾನ್ಯ, ಇದು ಯಾರಿಲ್ಲದೆ ಇರುವುದಿಲ್ಲ. ಆ ಯಾರಿಲ್ಲದೆ ಇರುವುದಿಲ್ಲವೋ ಅದು ಸತ್. ಆದಾವಂತೆ ಚ ಮಧ್ಯೆ ಚ ಯಜ್ಞಂ ಸೃಜ್ಯಂ ಯದನ್ವಿಯಾತ್. ಆದಿಯಲ್ಲಿ, ಅಂತ್ಯದಲ್ಲಿ, ಮಧ್ಯದಲ್ಲಿ ಇದು ಯಾವುದು ಅನುಸರಿಸುತ್ತೆ ಅದು ಅಪ್ರಧಾನವಾದ ವಸ್ತು. ಯಾವುದರಿಂದ ಅನುಸರಿಸಲ್ಪಡುತ್ತೆ ಅಂದರೆ ಇದನ್ನು ಯಾವಾಗಲೂ ಬೆನ್ನಹತ್ತಿ ಇದರ ಬೆನ್ನಿಗೆ ಇರುವವ ಅವನು ಸತ್. ಸತ್ ಅಂದರೆ ಸ್ವತಂತ್ರ. ಪುನಸ್ತತ್ ಪ್ರತಿ ಸಂಕ್ರಾಮೆ ಯಚ್ಛಿಷ್ಯೇತ ಯದೇವತ ಸತ್. ಈ ತತ್ವಗಳಿಲ್ಲದೆ ಯಾರು ಪ್ರಳಯ ಕಾಲದಲ್ಲಿ ಇರಬಲ್ಲನೋ ಅವನು ಸತ್, ಸಾರಭೂತನಾದ ದೇವರು. ಶ್ರುತಿ ಪ್ರತ್ಯಕ್ಷಮೈತಿಷ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣೇಶ್ವನವಸ್ಥಾನಾತ್ ವಿಕಲ್ಪಾತ್ ಸ ವಿರಜ್ಯತೆ. ಈ ಜ್ಞಾನ ಬರಬೇಕು ಅಂದರೆ ಕೇವಲ ಪ್ರತ್ಯಕ್ಷದಿಂದ ಸಾಧ್ಯ ಇಲ್ಲ. ಅದು
ನಮ್ಮ ಸಮಸ್ಯೆ, ನಮ್ಮ ಮಿತಿ, ನಮ್ಮ ಅಶಕ್ತಿ. ಪ್ರಮಾಂ ಅಣತಿ, ಯಾವುದು ನಮಗೆ ಅರಿವನ್ನು ಕೊಡುತ್ತೋ ಅದು ಪ್ರಮಾಣ. ನಮಗೆ ಯಾವುದು ಅರಿವನ್ನು ಕೊಡುತ್ತೆ? ದೋಷವಿಲ್ಲದ ಇಂದ್ರಿಯ, ದೋಷವಿಲ್ಲದ ಶಬ್ದ, ಅವುಗಳ ನಡುವೆ ನಮ್ಮ ಊಹೆ, ಇವು ಮೂರೇ ಇರೋದು. ಇದನ್ನೇ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತಾರೆ. ಮೂರೇ ಇರೋದು ಅಂತಾರೆ ಆಚಾರ್ಯರು. ಆದರೆ ಇಲ್ಲಿ 4 ಅಂತ ಹೇಳ್ತಾರೆ. ಶ್ರುತಿ ಪ್ರತ್ಯಕ್ಷಮೈತಿಶ್ಚ ಮನುಮಾನಂ ಚತುಷ್ಟಯಂ. ಶ್ರುತಿ ಪ್ರತ್ಯಕ್ಷ, ಐತಿಹ್ಯ, ಅನುಮಾನ ಅಂತ. ಶ್ರುತಿ ಅಂತ ಹೇಳಿದ್ರೆ ವೇದ ಶಬ್ದ. ಇನ್ನು ಪ್ರತ್ಯಕ್ಷ ಅಂತಂದರೆ ಆತ್ಮಿಕ ಪ್ರತ್ಯಕ್ಷ ಮತ್ತು ಶುದ್ಧವಾದ ಐಂದ್ರಿಯಕ ಪ್ರತ್ಯಕ್ಷ. ಐತಿಹ್ಯ ಅಂತಂದರೆ ಆಗಮದ್ದೇ ಒಂದು ಭಾಗ. ವೇದ ತೈತ್ತಿರೀಯ ಆರಣ್ಯಕ ಶ್ರುತಿ ಅರುಣ ಪ್ರಶ್ನ ಅಂತ ಕರೀತಾರೆ. ಶ್ರುತಿ ಪ್ರತ್ಯಕ್ಷಮೈತಿಹ್ಯಂ ಅನುಮಾನಂ ಚತುಷ್ಟಯಂ ಅಂತ. ಶ್ರುತಿ ಪ್ರತ್ಯಕ್ಷ, ಅನುಮಾನ, ಐತಿಹ್ಯ ಅಂತ ಅರುಣ ಪ್ರಶ್ನ. ಅರುಣ ಪ್ರಶ್ನ ಅಂತ ಹೇಳಿದ್ರೆ ಅರುಣನ ಹೇಳಿಕೆ ಅಂತ. ಆ ಅರುಣನ ಹೇಳಿಕೆ ಏನಿದೆ ಅದು ಪ್ರಶ್ನ. ಪ್ರಶ್ನ ಅಂದರೆ ಅವನು ಪ್ರಶ್ನೆ ಮಾಡಿದ್ದು ಅಂತ ಅರ್ಥ ಅಲ್ಲ, ಅವನ ಕಾಣಿಕೆ ಅಂತ ಅರ್ಥ. ಅರುಣ ಪ್ರಶ್ನ ತೈತ್ತಿರೀಯ ಆರಣ್ಯಕದಲ್ಲಿ ಬರುತ್ತೆ. ಆ ತೈತ್ತಿರೀಯ ಆರಣ್ಯಕದಲ್ಲಿ ಬರುವಂತಹ ಮಾತು ಇದು. ಅದನ್ನು ಕೃಷ್ಣ ಹಾಗೆ ತೆಗೆದಿಟ್ಟಿದ್ದಾನೆ. ನಮಗೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಐತಿಹ್ಯಂ ಆಗಮ ಭೇದ. ಐತಿಹ್ಯ ಅನ್ನೋದು ಆಗಮದ್ದೇ ಒಂದು ಭಾಗ. ಅದರಿಂದಾಗಿ 3 ಐತಿಹ್ಯ ಆಗಮ ಏನು ಡಿಫ್ರೆನ್ಸು? ಐತಿಹ್ಯ ಅಂತ ಹೇಳಿದ್ರೆ ಸಂಪ್ರದಾಯವು ಐತಿಹ್ಯವೇ ಆಗತ್ತೆ. ಆ ಸಂಪ್ರದಾಯ ಅನ್ನೋದು ಶಾಸ್ತ್ರಕ್ಕೆ ವಿರುದ್ಧವಾದಾಗ ಕಾಲದಿಂದ ಅದು ತನ್ನ ಒಂದು ರಿಲೆವೆನ್ಸನ್ನು ಕಳ್ಕೊಂಡಾಗ ಅದನ್ನು ನಾವು ಬಿಡಬೇಕಾಗತ್ತೆ ಐತಿಹ್ಯವನ್ನು. ಐತಿಹ್ಯ ಎಲ್ಲಿ ತನಕ ಪ್ರಮಾಣ? ವೇದಕ್ಕೆ ವಿರೋಧಿಯಾಗದ ತನಕ ಅದು ಪ್ರಮಾಣ. ಕೆಲವೊಂದು ಸರ್ತಿ ಕೆಲವೊಂದು ಪ್ರದೇಶಗಳ ಮಹಿಮೆ ಏನೋ ವಿಚಿತ್ರವಾಗಿರುತ್ತೆ. ಕೆಲವು ಕಾಲ ಆದಮೇಲೆ ಅದಕ್ಕೆ ಪರಿಹಾರ ಆಗಿಯೋ ಅಥವಾ ಆ ಕಾಲ ತೀರಿಯೋ ಆ ಮಹಿಮೆ ಆಗೋದಿಲ್ಲ. ಆಗ ಆ ಐತಿಹ್ಯ ಅನ್ನೋದು ಅಪ್ರಮಾಣ ಆಗುತ್ತೆ. ಹೀಗೆ ಎಲ್ಲವೂ ಅಷ್ಟೆ. ಪ್ರತ್ಯಕ್ಷದಿಂದ ಕೆಲವೊಂದು ಅಪ್ರಮಾಣ ಆಗೋದುಂಟು, ಎರಡರಿಂದ ಆಗೋದು. ಅನುಮಾನದಿಂದ ಯಾವತ್ತೂ ಅಪ್ರಮಾಣ ಆಗೋಲ್ಲ ಐತಿಹ್ಯ. ಸಂಪ್ರದಾಯದಲ್ಲಿ ಬಂದ ಮಾತುಗಳು ಎಲ್ಲಿಯ ತನಕ ಪ್ರಮಾಣ ಅಂತ ಹೇಳಿದರೆ, ಎಲ್ಲಿಯ ತನಕ ಶಾಸ್ತ್ರ ವಿರೋಧಿಯಾಗೋದಿಲ್ವೋ ಅಲ್ಲಿಯ ತನಕ ಪ್ರಮಾಣ. ಸಂಪ್ರದಾಯ ಅನ್ನೋದು ಯಾವಾಗ ಶಾಸ್ತ್ರ ವಿರೋಧಿಯಾಗುತ್ತೋ ಆವಾಗ ಅಪ್ರಮಾಣ. ಈ ಹಿನ್ನೆಲೆಯಲ್ಲಿ ಐತಿಹ್ಯ ಅಂತ ಹೇಳೋದು. ಶ್ರುತಿ ಪ್ರತ್ಯಕ್ಷಮೈತಿಹ್ಯಂ, ಅದು ಪ್ರತ್ಯೇಕವಾಗಿ ನಿಲ್ಲತ್ತೆ. ಆಗಮದ ಹಿನ್ನೆಲೆಯಲ್ಲಿ ಬಂದರೂ ಕೂಡ ಅದು ಪ್ರತ್ಯೇಕವಾಗಿಯೇ ನಿಲ್ಲತ್ತೆ ಅಂತ ಹೇಳಿ ಐತಿಹ್ಯಂ ಅಂದರು. ಪ್ರಮಾಣೇಶ್ವನವಸ್ಥಾನಾತ್ ವಿಕಲ್ಪಾತ್ ಸವಿರಜ್ಯತೆ ಅಂದರು. ಈ ಪ್ರಮಾಣದಲ್ಲಿ ನಮ್ಮ ಬುದ್ಧಿ ನಿಲ್ಲುವುದಿಲ್ಲ. ವಿಕಲ್ಪಾತ್, ಶಾಸ್ತ್ರಕ್ಕೆ ವಿರುದ್ಧವಾಗಿ ಕಲ್ಪನೆ ಮಾಡುವುದರಿಂದ ವಿರಜ್ಯತೆ, ಒಬ್ಬ ಸತ್ಯದಿಂದ ಜಾರುತ್ತಾನೆ. ವಿರಜ್ಯತೆ, ಕೆಲವೊಂದು ಬಾರಿ ಈ ಯಾದವೇಂದ್ರ ತೀರ್ಥರ ಒಂದು ಅಭಿಪ್ರಾಯ ಸ್ವಲ್ಪ ಬೇರೆ ಇದೆ ಇಲ್ಲಿ. ಅವರು ಹೇಳ್ತಾರೆ ಪೌರುಷೇಯ ಅಪೌರುಷೇಯ ವಿವಕ್ಷಾ ಭೇದ ಚತುಷ್ಟಯಂ ಅಂತ. ಪೌರುಷೇಯವಾದ ಪ್ರತ್ಯಕ್ಷ, ಪೌರುಷೇಯವಾದ ಶಬ್ದ, ಪೌರುಷೇಯವಾದ ಐತಿಹ್ಯ,
ಪೌರುಷೇಯವಾದ ಅನುಮಾನ. ಇದೇ ರೀತಿ ಅಪೌರುಷೇಯವಾದ ಪ್ರತ್ಯಕ್ಷ, ಅಪೌರುಷೇಯವಾದ ಶ್ರುತಿ, ಅಪೌರುಷೇಯವಾದ ಐತಿಹ್ಯ, ಅಪೌರುಷೇಯವಾದ ಅನುಮಾನ ಅಂತ ಇರುತ್ತೆ. ಇಲ್ಲಿ ಅಪೌರುಷೇಯವಾದದ್ದು ಪ್ರಬಲ, ಪೌರುಷೇಯವಾದದ್ದು ದುರ್ಬಲ. ಏಕೆಂದರೆ ಈ ಎಲ್ಲ ಕನ್ಕ್ಲೂಷನ್ ಪೌರುಷೇಯ ಆಗಿದ್ದರೆ ಅದು ತಾತ್ಕಾಲಿಕ. ಈ ಹಿನ್ನೆಲೆಯಿಂದ ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅಂತ ನಿರೂಪಣೆ ಮಾಡೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಶಾಸ್ತ್ರಾದ್ ರೂಢಿರ್ ಬಲೀಯಸಿ ಅಂತ ಹೇಳಿ ಅಲ್ಲಿ ರೂಢಿ ಅಂದರೆ ಆಚಾರ್ಯರು ವಿದ್ವದ್ರೂಢಿರ್ ವೈದಿಕಾ ಸ್ಯಾತ್ ಸಾ ಯೋಗಾದೇವ ಲಭ್ಯತೆ ಅಂತ, ಮತ್ತು ಶಾಸ್ತ್ರಾದ್ ರೂಢಿರ್ ಬಲೀಯಸಿ ಅಂತ ಅನ್ನೋದನ್ನು ತೀರಾ ಮೇಲ್ನೋಟದ ಅರ್ಥದಲ್ಲಿ ಬಳಸ್ತಾರೆ. ಶಾಸ್ತ್ರಕ್ಕಿಂತ ರೂಢಿ ಅನ್ನೋದು ಪ್ರಬಲ ಅಂತ ಹೇಳೋದು ಯಾವಾಗ ಅಂದರೆ ಶಾಸ್ತ್ರ ಸಮ್ಮತವಾಗಿರುತ್ತೆ, ಬಹಳ ಜನ ಅದನ್ನು ಬೇಡ ಅಂತಾರೆ. ಅಂತಹ ಸಂದರ್ಭದಲ್ಲಿ ಶಾಸ್ತ್ರಾದ್ ರೂಢಿರ್ ಬಲೀಯಸಿ ಅಂತ ಇಟ್ಕೊಳ್ಳೋದು. ಇವಾಗ ಉದಾಹರಣೆಗೆ ಒಂದು ಕಾಲದಲ್ಲಿ ಸನ್ಯಾಸಿಗಳು ಗೃಹಸ್ಥರ ಮನೆಯ ಒಳಗಡೆ ಬಂದು ಆ ಗೃಹಿಣಿ ಮಾಡಿದ್ದನ್ನು ತಿಂತಾ ಇದ್ರು. ಈಗ ಹಾಗೆ ಮಾಡಿ ಅಂದರೆ ಮಾಡ್ಲಿಕ್ಕೆ ಬರಲ್ಲಪ್ಪ, ಯಾಕೆಂದರೆ ಶಾಸ್ತ್ರಕ್ಕಿಂತ ರೂಢಿರ್ ಬಲೀಯಸಿ ಅಂತ ಆ ಒಂದು ತೀರ ಮೇಲುನೋಟದ ಒಂದು ಅರ್ಥದಲ್ಲಿ ಇದು ತರ್ಕೋತಾ ಇದೆ. ಗಟ್ಟಿ ಇಲ್ಲ, ಅದನ್ನು ನಾವು ತೆಗೆದುಕೊಳ್ಬಾರದು. ಇನ್ನು ಶಾಸ್ತ್ರಾದ್ ರೂಢಿರ್ ಬಲೀಯಸಿ ಅಂತನ್ನೋದು ಅನುವ್ಯಾಖ್ಯಾನದ ರೀತಿಯಲ್ಲಿ ನೋಡಿದ್ರೆ ವಿದ್ವದ್ರೂಢಿ ವೈದಿಕಾ ಸ್ಯಾತ್. ವಿದ್ವಾಂಸರು ಮಾತನಾಡೋದೇ ಆ ಶಬ್ದದ ನಿಜವಾದ ಅರ್ಥವನ್ನು ತೆಗೆದುಕೊಂಡು, ಸುಮ್ಮನೆ ಹಾಗೆ ಬಳಸೋದೇ ಇಲ್ಲ. ಆವಾಗ ಯೋಗಾದೇವ ಲಭ್ಯತೆ ಅದು ಸಹಜ ಅಂತ. ಮತ್ತು ಶಾಸ್ತ್ರಾದ್ ರೂಢಿರ್ ಬಲೀಯಸಿ ಅಂತನ್ನೋದು ಈ ಧರ್ಮಶಾಸ್ತ್ರಗಳ ಮಾತು, ಆದರೆ ಅದಕ್ಕೆ ಅಪವಾದ ಇರುತ್ತೆ. ಮತ್ತು ಅದು ತೀರ ಲೈಟರ್ ವಿನ್ನಲ್ಲಿ ಅದನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ತಥಾಚ ಪೌರುಷೇಯ ಮತ್ತು ಅಪೌರುಷೇಯ ಅಂತ ಹೇಳಿ ಎರಡುಂಟು. ಇನ್ನು ಪ್ರಮಾಣೇಚು ಅನವಸ್ಥಾನಾತ್ ವಿಕಲ್ಪಾತ್, ಪ್ರಮಾಣ ವಿರುದ್ಧವಾದ ಮತಗಳನ್ನು ನಾವು ಯಾವಾಗ ಕಲ್ಪನೆ ಮಾಡ್ತೇವೆ ಅದು ಪರಿಹಾರ ಆಗಬೇಕು. ಅದು ಪರಿಹಾರ ಆದಾಗ ಪ್ರಮಾಣ ವಿರುದ್ಧವಾಗಿ ನಮ್ಮ ಬುದ್ಧಿಯಿಂದ ಏನೇನೋ ಕಲ್ಪನೆ ಮಾಡೋದು ನಿಲ್ಲಿಸಿದಾಗ ಜ್ಞಾನ ಅವನಿಗೆ ಬರುತ್ತೆ ಅಂತ ಇವ್ರ ಅರ್ಥ. ಇದನ್ನು ಇನ್ನೂ ಸ್ವಲ್ಪ ಬೇರೆ ರೀತಿಯಾಗಿ ಅರ್ಥ ಮಾಡಬಹುದು. ಏನಂತ? ಶ್ರುತಿ ಪ್ರತ್ಯಕ್ಷ ಅಂದರೆ ಆತ್ಮಿಕ ಪ್ರತ್ಯಕ್ಷ, ಇಂದ್ರಿಯದ ಪ್ರತ್ಯಕ್ಷ ಅಲ್ಲ. ಇಂದ್ರಿಯದಲ್ಲಿ ಅನೇಕ ದೋಷಗಳಿರುತ್ತೆ. ಇನ್ನು ಐತಿಹ್ಯ, ಇನ್ನು ಅನುಮಾನ, ಇವುಗಳು ಪ್ರಮಾಣ. ಯಾವಾಗ ಪ್ರಮಾಣಗಳಲ್ಲಿ ಅನವಸ್ಥಾನಾತ್, ಈ ಪ್ರಮಾಣಗಳಲ್ಲಿ ನಿಲ್ಲದೆ ಅಂದರೆ ಈ ಪ್ರಮಾಣಗಳನ್ನು ಸ್ವೀಕರಿಸದೆ ಯದ್ವಾ ತದ್ವಾ ಮುಂದೆ ಹೋಗ್ತಾ ಇರ್ತಾನೋ ಅವಾಗ ಜ್ಞಾನ ಬರಲ್ಲ. ವಿಕಲ್ಪಾತ್, ಶಾಸ್ತ್ರ ವಿರುದ್ಧವಾದ ಕಲ್ಪನೆಗಳು ಇದ್ದಾಗ ಅದರಿಂದ ಆಚೆ ಬರಬೇಕಾದ್ರೆ ಈ ಪ್ರಮಾಣಗಳಲ್ಲಿ ನಿಲ್ಲಬೇಕಾಗತ್ತೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಅಂತ ಕೃಷ್ಣ ಹೇಳಿದ್ದು ಇದಕ್ಕೆ. ಶಾಸ್ತ್ರಕ್ಕೆ ನಿಷ್ಠನಾಗು, ಮೊದಲು ಶಾಸ್ತ್ರಕ್ಕೆ ನಿಷ್ಠನಾಗು. ಶಾಸ್ತ್ರ ಅನ್ನೋದು ಪ್ರಮಾಣ. ಏನು ಬೇಕಾದ್ರೆ ಕಲ್ಪನೆ ಮಾಡಬಹುದು, ಅದು ಕಲ್ಪನೆಗಳ ಸಾಮ್ರಾಜ್ಯವೇ ಆಗಿ ಹೋಗುತ್ತೆ. ನಾನು ಅವಧೂತರು ಅಂತ ಹೇಳ್ತಾ ಇರ್ತೇನೆ. ಅಂದರೆ ಈಗ ಸೋಕಾಲ್ಡ್ ಅವಧೂತರು, ಇತ್ತೀಚೆಗೆ ಸುಮಾರು 100 ವರ್ಷದಿಂದ ಈಗ ನಮ್ಮ ಮುಂದೆ ಇರುವವರು, ಅವರೆಲ್ಲರೂ ಕೂಡ ಹೀಗೆ ಕಲ್ಪನೆ ಮಾಡಿದವರೇ ಜಾಸ್ತಿ, ಏನೇನೋ ಕಲ್ಪನೆಗಳನ್ನು ಮಾಡುವವರು. ಅಂತಹ ಕಲ್ಪನೆ ಮಾಡುವವರಿಂದ, ವೈಕಲ್ಪಿಕರಿಂದ ದೂರ ಇರಬೇಕು. ಇಲ್ಲ ಅಂದರೆ, ಯಾಕೆಂದರೆ ಕಲ್ಪನೆ ಮಾಡ್ತಾ ಹೋದರೆ ಏನು ಬೇಕಾದ್ರೆ ಕಲ್ಪನೆ ಮಾಡಬಹುದು. ಇತ್ತೀಚೆಗೆ ಒಬ್ಬರು
ಭಾರತದ ಬಗ್ಗೆ ಬಹಳ ಆಸಕ್ತಿ ಇರುವ ರಾಜೀವ್ ಮಲ್ಹೋತ್ರ ಅವರು ಕೂಡ ಈ ಶಾಸ್ತ್ರವನ್ನು ದೂರ ಇಟ್ಟು ಇಂಡಿಯನ್ ಅಥವಾ ಏನ್ಷಿಯಂಟ್ ಇಂಡಿಯನ್ ವಿಸ್ಡಮ್ ಅಂತನ್ನೋದನ್ನು ವ್ಯಾಪಾರಕ್ಕೆ ಇಟ್ಟ ಸೋಕಾಲ್ಡ್ ಗುರೂಜಿಗಳನ್ನೆಲ್ಲ ಝಾಡಿಸಿದ್ದಾರೆ. ಅದರಿಂದ ಎಚ್ಚರ ಇರಬೇಕು ಅಂತ ಭಾಗವತ ಹೇಳುತ್ತೆ. ವಿಕಲ್ಪಾತ್ ಸವಿರಜ್ಯತೆ, ಇಷ್ಟನ್ನು ಪ್ರಮಾಣವಾಗಿ ತೆಗೆದುಕೊಳ್ಬೇಕು. ವೇದ, ಪ್ರತ್ಯಕ್ಷ, ಅನುಮಾನ ಈ ಮೂರನ್ನು ಪ್ರಮಾಣವಾಗಿ ತೆಗೆದುಕೊಂಡು ಶಾಸ್ತ್ರ ವಿರುದ್ಧವಾದ ಕಲ್ಪನೆಗಳಿಂದ ಹಿಂದೆ ಸರಿಯಬೇಕು. ಅದಕ್ಕೆ ವಿಕಲ್ಪಾತ್ ಸವಿರಜ್ಯತೆ ವಿರುದ್ಧ ಕಲ್ಪನಾತ್ ಅಂತ ಹೇಳಿದರು. ಕರ್ಮಣಾಂ ಫಲರೂಪತ್ವಾತ್ ಆವಿರಿಂಚಾದ ಮಂಗಳಂ ವಿಪಶ್ಚಿನ್ನಶ್ವರಂ ಪಶ್ಯೇತ್ ಅದೃಷ್ಟಮಪಿ ದೃಷ್ಟವತ್. ಬ್ರಹ್ಮದೇವರ ಲೋಕದಿಂದ ಹಿಡಿದು ಈ ಲೋಕದ ತನಕ ಇದೆಲ್ಲವೂ ನಶ್ವರ ಅಂತ ಚಿಂತನೆ ಮಾಡಬೇಕು. ಅಲ್ಲ, ನಾವು ಬ್ರಹ್ಮದೇವರ ಲೋಕ ನೋಡಿಲ್ಲ, ಶಾಸ್ತ್ರ ಅದರಲ್ಲಿ ಪ್ರಮಾಣ, ನಾವು ನೋಡಿದರೂ ಮರ್ತೋಗಿರುತ್ತೆ. ಯಾಕೆ? ನಾವು ಹೋದ ದೇಹದಲ್ಲಿ ಇದ್ದು ಸತ್ತ ಮೇಲೆ ಇದೆಲ್ಲ ಅನುಭವ ಆಗಿಲ್ವೇನು? ಆಗಿರುತ್ತೆ, ಮರ್ತೋಗಿರುತ್ತೆ. ಏನು ಮಾಡಲಿಕ್ಕಾಗತ್ತೆ ಅದಕ್ಕೆ? ಅದು ಬರಲಿ ಅಂತ ತಾನೇ ಪ್ರಾರ್ಥನೆ ಮಾಡೋದು. ಹೀಗಾಗಿ ಅದೃಷ್ಟಂ ದೃಷ್ಟವತ್ ಪಶ್ಯೇತ್, ಅದೃಷ್ಟಮಪಿ ದೃಷ್ಟವತ್ ಪಶ್ಯೇತ್. ಕಾಣದಿರುವ ಈ ಪ್ರಾಕೃತ ಇಂದ್ರಿಯಕ್ಕೆ ಕಾಣದೇ ಇರುವುದನ್ನು ಶಾಸ್ತ್ರದ ಮೇಲೆ ವಿಶ್ವಾಸ ಇಟ್ಟು ಕಂಡಂತೆ ಅಂತ ಚಿಂತನೆ ಮಾಡಬೇಕು. ಅದೃಷ್ಟಮಪಿ ದೃಷ್ಟವತ್. ಭಕ್ತಿಯೋಗ ಪುರೈವೋಕ್ತಃ ಪ್ರೀಯಮಾಣಾಯತೆ ನಘ ಪುನಶ್ಚ ಕಥಯಿಷ್ಯಾಮಿ ಮದ್ಭಕ್ತೇ ಕಾರಣಂ ಪರಂ. ವಸ್ತುತಃ ಈ ಮೊದಲೇನೆ ನಾನು ನಿನಗೆ ಹೇಳಿದ್ದೇನೆ ಭಕ್ತಿಯೋಗದ ಪ್ರಯೋಜನಗಳನ್ನು. ಆದರೆ ನಿನ್ನ ಮೇಲೆ ನನಗೆ ಪ್ರೀತಿ ಉಕ್ತಾ ಇದೆ, ಆದ್ದರಿಂದಾಗಿ ಮತ್ತಷ್ಟು ವಿಸ್ತಾರವಾಗಿ ನಾನು ಹೇಳ್ತೇನೆ. ಯಾಕೆಂದರೆ ನಿನ್ನ ಮೇಲೆ ನನಗೆ ಪ್ರೀತಿ ಉಂಟಾಗಿದೆ, ಆ ಕಾರಣದಿಂದ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರದ್ಧಾಮೃತ ಕಥಾಯಾಮೇ ಶಶ್ವನ್ಮದನು ಕೀರ್ತನಂ ಪರಿನಿಷ್ಠಾ ಚ ಪೂಜಾಯಾಂ ಸ್ತುತಿಭಿಸ್ತವನಂ ಮಮ. ನನ್ನ ಕಥೆಯಲ್ಲಿ ಶ್ರದ್ಧೆ, ಅದು ಹೊಸ ಹೊಸ ಆಯಾಮಗಳನ್ನು ಲೌಕಿಕವಾಗಿ ಅಲೌಕಿಕವಾಗಿ ಪಡೆದುಕೊಳ್ತಾ ಹೋಗುವ ಹಾಗೆ ಹೇಳಬೇಕು. ಶಶ್ವನ್ಮದನು ಕೀರ್ತನಂ, ಅದನ್ನು ಮತ್ತೆ ಮತ್ತೆ ನನ್ನ ಕೀರ್ತನೆಯಲ್ಲಿ ಪರ್ಯವಸಾನಗೊಳಿಸಬೇಕು. ಗುಣಪೂರ್ವಕವಾದ ನಾಮಕೀರ್ತನೆಯಲ್ಲಿ ಪರಿನಿಷ್ಠಾಚ ಪೂಜಾಯಾಮ್, ದೇವರ ಪೂಜೆ ಅಂತ ಹೇಳಿ ಎಲ್ಲ ಕರ್ಮಗಳಲ್ಲಿ ಭಾವನೆ ಇರಬೇಕು. ಸ್ತುತಿಭಿಸ್ತವನಂ ಮಮ, ಹಿರಿಯರು ಮಾಡಿದ ಸ್ತೋತ್ರಗಳಿಂದ ಅಥವಾ ವೇದವ್ಯಾಸರದ್ದೇ ಆಗಿರುವ ಸ್ತೋತ್ರಗಳಿಂದ ನನ್ನನ್ನು ಕೊಂಡಾಡಬೇಕು. ಆದರ ಪರಿಚರ್ಯಾಯಾಮ್ ಸರ್ವಾಂಗೈರಭಿವಂದನಂ ಮದ್ಭಕ್ತ ಪೂಜಾಭ್ಯಧಿಕಾ ಸರ್ವಭೂತೇಷು ಮನ್ಮತಿ. ಸೇವೆಯಲ್ಲಿ ಆದರ ಇರಬೇಕು, ಸಾಷ್ಟಾಂಗ ನಮಸ್ಕಾರಾದಿಗಳನ್ನು ಹಾಕಬೇಕು, ನನ್ನ ಭಕ್ತರನ್ನು ಪೂಜಿಸಬೇಕು. ನನ್ನ ಭಕ್ತರಿಗೆ ಪೂಜೆ ಅಂತಂದರೆ ಅವರಿಗೆ ಬೇಕಾದ ವಸ್ತುಗಳನ್ನು ನೀನು ಕೊಡಬೇಕು, ಅವರಿಗೆ ಸೇವೆ ಮಾಡಬೇಕು ಇತ್ಯಾದಿಗಳು. ಪೂಜೆ ಅಂತ ಹೇಳಿದ್ರೆ ಗಂಟಾಮಣೆ ಆಡಿಸಿ ಒಂದು ಹೀಗೆ ತುಳಸಿಯನ್ನು ಹಾಕೋದಲ್ಲ. ಸರ್ವಭೂತೇಷು ಮನ್ಮತಿ, ಪ್ರತಿಯೊಬ್ಬ ಜೀವರಲ್ಲಿ ದೇವರು ಅಂತರ್ಯಾಮಿಯಾಗಿದ್ದಾನೆ ಅಂತ ಒಂದು ಪ್ರಜ್ಞೆ. ಮದರ್ಥೇ ಶ್ವಂಗಚೇಷ್ಟಾಚ ವಚಸ ಮದ್ಗುಣೇರಣಂ, ನನಗಾಗಿ ಅವನ ದೇಹದ ಕ್ರಿಯೆಗಳನ್ನು ಮೀಸಲಿಡಬೇಕು ಅಥವಾ ದೇಹದ ಕ್ರಿಯೆಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ವಚಸ ಮದ್ಗುಣೇರಣಂ, ಮಾತಿನಿಂದ ನನ್ನ ಗುಣಗಳನ್ನು ಹೇಳಬೇಕು. ಮೈ ಅರ್ಪಣಂಚ ಮನಸಃ ಸರ್ವಕಾಮ ವಿಸರ್ಜನಂ, ಮನಸ್ಸಿನಿಂದ ನನಗೆ ಎಲ್ಲವನ್ನು ಅರ್ಪಣೆ ಮಾಡಬೇಕು. ಸರ್ವಕಾಮ ವಿಸರ್ಜನಂ, ಕಾಮವನ್ನು ಬಿಡಬೇಕು. ಅಂದರೆ ಈ ಕೆಲಸವನ್ನು ಮಾಡಿದ್ದೇನೆ, ನನಗಿಂಥದ್ದಾಗಬೇಕು ಅಂತನ್ನುವ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು. ಅದಕ್ಕೆ ಅಂತ ಮಾಡಿದ್ರು ನನಗೆ ಇಂಥದ್ದಾಗಲಿ ಅಂತ ಹೇಳಿ
ದೇವರ ಸೇವೆ ಮಾಡಿರ್ತೇನೆ, ಅದು ಸಿಕ್ಕಲಿಲ್ಲ ಅಂತಂದ ಕೂಡಲೇ ದೇವರಲ್ಲಿ ನಂಬಿಕೆ ಕಳ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡಬಾರದು, ಎಚ್ಚರದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮದರ್ಥೇ ಚ ಪರಿತ್ಯಾಗೋ ಭೋಗಸ್ಯ ಚ ಸುಖಸ್ಯ ಚ ಇಷ್ಟಂ ದತ್ತಂ ಹುತಂ ಭುಕ್ತಂ ಮದರ್ಥಂ ಯದ್ವ್ರತಂ ತಪಃ. ಮದರ್ಥೇ ಚ ಪರಿತ್ಯಾಗ, ನನಗಾಗಿ ಭೋಗದ ತ್ಯಾಗ. ಅದೇ ಈ ಏಕಾದಶಿ ಉಪವಾಸ, ಗ್ರಹಣದಲ್ಲಿ ಉಪವಾಸ ಇತ್ಯಾದಿಗಳನ್ನು ಮಾಡೋದು. ನನಗಾಗಿ ನೀವು ತ್ಯಾಗ ಮಾಡಬೇಕು. ದೇವರೇ, ನಿನಗಾಗಿ ನಾನು ಊಟವನ್ನು ಬಿಟ್ಟಿದ್ದೇನೆ ಅನ್ನುವ ಭಾವನೆ ಇರಬೇಕು. ನಿನಗೆ ಹಂಬಲಿಸಲಿಕ್ಕಾಗಿ ನಾನಿಲ್ಲಿ ಊಟವನ್ನು ಬಿಟ್ಟಿದ್ದೇನೆ, ಆದರೆ ದೇಹ ತಡೆಯೋದಿಲ್ಲ, ಮಾರನೇ ದಿವಸ ಊಟ ಮಾಡೋದು. ಅಂದರೆ ಅದು ಬಿಟ್ಟಿದ್ದು ನಿನಗಾಗಿ ಅಂತ ಹೇಳಿ ಇರಬೇಕು. ಮದರ್ಥೇ ಚ ಪರಿತ್ಯಾಗ ಭೋಗಸ್ಯ ಚ ಸುಖಸ್ಯ ಚ ಇಷ್ಟಂ ದತ್ತಂ ಹುತಂ ಜಪ್ತಂ ಮದರ್ಥಂ ಯದ್ವ್ರತಂ ತಪಃ. ಯಾಗ ಮಾಡಿದ್ದು, ಕೊಟ್ಟಿದ್ದು, ಹೋಮ ಮಾಡಿದ್ದು, ಉಂಡದ್ದು ಇದೆಲ್ಲವನ್ನು ನನಗೆ ಅರ್ಪಣೆ ಮಾಡಬೇಕು. ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು ಅಂತ ಜಗನ್ನಾಥದಾಸರು ಹೇಳಿದ್ದು ಹಾಗೆ. ಏವಂ ಧರ್ಮೈರ್ಮನುಷ್ಯಾಣಾಂ ಉದ್ಧವಾತ್ಮ ನಿವೇದಿನಾಂ ಮಯಿ ಸಂಜಾಯತೆ ಭಕ್ತಿ ಕೋನ್ಯೋರ್ಥೋ ಸೌ ಅವಶಿಷ್ಯತೆ. ಇನ್ನೇನು ಈ ತರಹದ ಮನುಷ್ಯರ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಭಾಗವನ್ನು ನನಗೆ ಅರ್ಪಣೆ ಮಾಡ್ತಾ ಬಂದರೂ ಆತ್ಮನಿವೇದನೆ ಮಾಡಿಕೊಂಡ ಅವನಿಗೆ ಉತ್ಕಟವಾದ ಭಕ್ತಿ ಉಂಟಾಗುತ್ತೆ. ಯದಾ ಮಯ್ಯರ್ಪಿತಂ ಚಿತ್ತಂ ಶಾಂತಂ ಸತ್ವೋಪಬೃಂಹಿತಂ ಧರ್ಮಂ ಜ್ಞಾನಂ ಚ ವೈರಾಗ್ಯಂ ಐಶ್ವರ್ಯಂ ಚಾಭಿಪದ್ಯತೆ. ಯಾವಾಗ ನನ್ನಲ್ಲಿ ಮನಸ್ಸಿನ ಅರ್ಪಣೆ ಇರುತ್ತೆ, ಅದರಲ್ಲಿ ಬಲಜ್ಞಾನಗಳ ಒತ್ತಟ್ಟು ಇರುತ್ತೆ, ಆವಾಗ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಎಲ್ಲವೂ ತನ್ನಿಂದ ತಾನೇ ಬರುತ್ತೆ. ಯದ್ಯರ್ಪಿತಂ ತದ್ವಿಕಲ್ಪ ಇಂದ್ರಿಯೈ ಪರಿಧಾವತಿ ರಜಸ್ವಲಂ ಅಸನ್ನಿಷ್ಠಂ ಚಿತ್ತಂ ವಿದ್ಧಿ ವಿಪರ್ಯಯಂ. ಆದರೆ ಇಂದ್ರಿಯಗಳಿಂದ ಬೇಡವಾದ್ದಕ್ಕೆ ಕಾತರಿಸೋದು ಏನಿದೆ, ರಜಸ್ವಲಂ ವಿಪರೀತ ಉತ್ಕಟವಾದ ಬಯಕೆಯಿಂದ ದಾರಿ ತಪ್ಪಿದ ಮನಸ್ಸು, ಅದು ರಜಸ್ವಲ. ಅದು ವಿಪರ್ಯಯಂ ಚಿತ್ತಂ ವಿದ್ಧಿ, ನನಗೆ ವಿರುದ್ಧವಾಗಿ ಹೋಗುವ ಮನಸ್ಸು. ಈ ಕ್ರಿಯೆಗೆ ನಾನು ವಿಷಯ ಆಗದೇ ಇದ್ದರೆ ಧರ್ಮೋ ಮದ್ಭಕ್ತಿ ಮೃತ್ ಪ್ರೋಕ್ತಃ ಜ್ಞಾನಂ ಚೈಕಾತ್ಮ್ಯದರ್ಶನಂ ಗುಣೇಶ್ವಸಂಗೋ ವೈರಾಗ್ಯಂ ಐಶ್ವರ್ಯಂ ಚಾಣಿಮಾದಯ. ಧರ್ಮೋ ಮದ್ಭಕ್ತಿ ಕೃತ್, ನನ್ನ ಭಕ್ತಿ ಅಂತನ್ನೋದು ಧರ್ಮ. ದೇವರು ಪ್ರಧಾನ, ಐಕಾತ್ಮ್ಯ ದರ್ಶನಂ, ಏಕ ಅಂದರೆ ಪ್ರಧಾನ ಅಂತ. ದೇವರು ಪ್ರಧಾನ ಅಂತನ್ನುವುದನ್ನು ಐಕಾತ್ಮ್ಯ ದರ್ಶನಂ ಅಂತಾರೆ. ಜ್ಞಾನ ಯಾವುದು ಮಿಗಿಲು ಅಂತಂದರೆ, ಎಲ್ಲ ಜ್ಞಾನಗಳಲ್ಲಿ ಮಿಗಿಲಾದದ್ದು ಯಾವುದು ಅಂದರೆ, ಎಲ್ಲ ಕ್ರಿಯೆಗಳಲ್ಲಿ ದೇವರು ಪ್ರಧಾನ, ಎಲ್ಲ ಕ್ರಿಯೆಗಳ ಉದ್ದೇಶ ದೇವರು ಅಂತ. ದೇವರನ್ನು ಪ್ರಧಾನ ಅಂತ ಕಂಡ್ರೆ ಅದು ಐಕಾತ್ಮ್ಯ ದರ್ಶನಂ. ಗುಣೇಶ್ವಸಂಗೋ ವೈರಾಗ್ಯಂ, ಇಂದ್ರಿಯಾದಿಗಳಲ್ಲಿ ಉತ್ಕಟವಾದ ಪ್ರೀತಿ ಇಲ್ಲದೆ ಹೋದರೆ ಅದನ್ನು ವೈರಾಗ್ಯ ಅಂತ ಕರೀತಾರೆ. ಐಶ್ವರ್ಯಂ ಚಾಣಿಮಾದಯ, ಅಣಿಮ, ಮಹಿಮ, ಗರಿಮ, ಲಘಿಮ ಇತ್ಯಾದಿಗಳನ್ನು ಐಶ್ವರ್ಯ ಅಂತ ಕರೀತಾರೆ. ಇದು ನನ್ನ ಭಕ್ತಿ, ನನ್ನ ಭಕ್ತಿಯ ಫಲ, ನನ್ನ ಭಕ್ತಿಯ ದಾರಿ, ನನ್ನ ಭಕ್ತಿಯ ಗುರಿ, ನನ್ನ ಭಕ್ತಿಯ ಸ್ವರೂಪ ಇದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇದಾದ ಮೇಲೆ ಉದ್ಧವ ಯಮ ನಿಯಮ ಅವೆರಡರ ಬಗ್ಗೆ ಉದ್ಧವ ಕೇಳಿದಾಗ ವಿಸ್ತಾರವಾಗಿ ಹೇಳ್ತಾನೆ. ಇನ್ನೆಲ್ಲ ಉಳಿದದ್ದು ಒಂದೇ ಲೈನಿನ ಪ್ರಶ್ನೆ, ಒಂದೇ ಲೈನಿನ ಉತ್ತರ. ಒಂದು ಲೈನೂ ಅಲ್ಲ, ಪ್ರಶ್ನೆ ಉತ್ತರ, ಒಂದು ಪದದ ಪ್ರಶ್ನೆ, ಒಂದು ಪದದ ಉತ್ತರ. ಅಷ್ಟು ವಿಚಿತ್ರವಾದ ಸಂಗತಿ ಬರುತ್ತೆ. ಅದನ್ನು ನಾವು ಆಮೇಲೆ ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ನಾಳೆ ಈ ಏಕಾದಶ ಸ್ಕಂಧದ ಏಕಾನ್ನವಿಂಶ ಅಂದರೆ 19ನೆಯ ಅಧ್ಯಾಯ ಮುಗಿಯುತ್ತೆ. ಪ್ರಾಯ 20ನೇ ಅಧ್ಯಾಯ ಶುರು ಆದರೂ ಆಗಬಹುದು. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ದೇವರಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡೋಣ. ಕೇಳಿದ್ದನ್ನು
ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ.